Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ದೇವರು ನಮಗೆ ಈ ದಿನವನ್ನ ದಯಪಾಲಿಸಿದರು. ಯಾವುದಕ್ಕಾಗಿ? ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಜೀವಿಸುವುದಕ್ಕಾಗಿ, ದೇವರ ಪರಿಶುದ್ಧ ನಿವಾಸದಲ್ಲಿ ನಾವು ಒಂದಾಗುವುದಕ್ಕಾಗಿ. ದೇವರ ಪರಿಶುದ್ಧವಾದ ನಿವಾಸ ಎಲ್ಲಿದೆ? ದೇವರ ಪರಿಶುದ್ಧವಾದ ನಿವಾಸ ನಮ್ಮ ಹೃದಯದಲ್ಲಿದೆ. ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡುವಂತಹ ದೇವರು, ಸದಾ ನಮ್ಮ ಹೃದಯದಲ್ಲಿ ನಿರಂತರವಾಗಿ ವಾಸ ಮಾಡುವಂತಹ ದೇವರು. ಅವರ ನಿವಾಸ ಶ್ರೀನಿವಾಸ. ಶ್ರೀನಿವಾಸ ಅಂದರೆ ಅವರ ಆಲಯವಾಗಿದ್ದೇವೆ ನಾವು. ದೇವರು ನಮ್ಮಲ್ಲಿ ವಾಸ ಮಾಡುತ್ತಾರೆ. ದೇವರು ನಮ್ಮೊಂದಿಗೆ ವಾಸ ಮಾಡುತ್ತಾರೆ. ಯಾಕೆಂದರೆ ನಿಮ್ಮ ದೇಹ ಶ್ರೀನಿವಾಸ, ನನ್ನ ದೇಹ ಶ್ರೀನಿವಾಸ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಶ್ರೀನಿವಾಸ. ಶ್ರೀನಿವಾಸ ಅಲ್ಲ, ಶ್ರೀನಿವಾಸ. ಕೆಲವರು ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ. ಓಕೆ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಹೀಗೆ ಈ ಸುಂದರವಾದಂತಹ ದಿನದಲ್ಲಿ ನಾವಿದ್ದೇವೆ. ದೇವರನ್ನ ಪ್ರತಿಬಿಂಬಿಸುತ್ತಾ, ದೇವರನ್ನ ಸಂಧಿಸುತ್ತಾ, ದೇವರೊಂದಿಗೆ ಐಕ್ಯವಾಗುತ್ತಾ, ದೇವರ ಮಕ್ಕಳಾಗುತ್ತಾ, ದೇವರ ಆ ಪರಿಶುದ್ಧವಾದಂತಹ ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತಾ ಈ ದಿನವನ್ನ ನಾವು ಸ್ಮರಿಸ್ತಾ ಇದ್ದೇವೆ. ಈ ದಿನವನ್ನು ನಾವು ಸ್ಮರಿಸ್ತಾ ಇದ್ದೇವೆ. ನಿಜ ನೋಡಿ, ಇವತ್ತು ನಾವು ಪವಿತ್ರ ಆತ್ಮ ನಮಗೆ ಇವತ್ತು ಸಹಾಯ ಮಾಡ್ತಾರೆ. ಪರಮ ಪ್ರಸಾದ ಸಂಸ್ಕಾರವನ್ನು ಕುರಿತು ಭಾಗ 2, ಪರಮ ಪ್ರಸಾದ ಸಂಸ್ಕಾರದ ಭಾಗ 2. ಕಥೋಲಿಕ ಧರ್ಮಸಭೆಯ ಶ್ರೇಷ್ಠವಾದಂತಹ ಉತ್ಕೃಷ್ಟವಾದಂತಹ ಸಂಸ್ಕಾರ ಎಂಬುದಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ನೆನೆಯ ದಿನದಲ್ಲಿಯೂ ಸಹ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿದೆವು. ಪರಮ ಪ್ರಸಾದವನ್ನು ನಾವು ಪ್ರಾರಂಭಿಸಿದೆವು. ಪರಮ ಪ್ರಸಾದ ಸಂಸ್ಕಾರದ ಆ ಒಂದು ಮೌಲ್ಯ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನಾವು ಕಂಡುಕೊಂಡೆವು. ಪರಮಪ್ರಸಾದ ಸಂಸ್ಕಾರದ ಆ ಆಳ, ಆ ಪರಮಪ್ರಸಾದ ಸಂಸ್ಕಾರದ ಅರ್ಥ ಏನೆಂಬುದನ್ನ ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ, ಸಹಾಯವನ್ನು ಮಾಡಿದ್ದಾರೆ. ಪ್ರಿಯರೇ, ನಾವು ನಿನ್ನೆ ಧ್ಯಾನಿಸ್ತಾ ಇದ್ದೇವಲ್ಲ, ಏನ್ ಧ್ಯಾನಿಸ್ತಾ ಇದ್ದೇವೆ ನಾವು ನಿನ್ನೆ? ಕೊನೆಯದಾಗಿ ಅಂತ್ಯಗೊಳಿಸಿದಂತಹ ಕಾರ್ಯ ಯಾವುದು? ವಿಷಯ ಯಾವುದು? ನೆನಪುಂಟಾ? ನಾನು ಕೊನೆಯದಾಗಿ ನಾನು ಹೇಳಿದಂತ ಮಾತು ಯಾವುದು? ಹೇಳಿದವರಿಗೆ ನಾನು ಕೊನೆಯದಾಗಿ ನಾನು ಹೇಳಿದಂತ ಮಾತು ಯಾವುದು? ನಿಮ್ಮ ಮೆಮೊರಿ ಪವರ್ ಚೆಕ್ ಮಾಡ್ಬೇಕಲ್ಲ. ಯಾಕಂದ್ರೆ ನೋಡಿ, ಒಂದೊಂದು ಸಂಸ್ಕಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಕಟಿಸಲಿಕ್ಕೆ ಪವಿತ್ರಾತ್ಮ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಒಂದೊಂದು ಸಂಸ್ಕಾರಗಳನ್ನ ಕನಿಷ್ಠ ಪಕ್ಷ 3 ತಾಸು, 5 ತಾಸು, 10 ತಾಸು, 12, ನಿಮಗೆ ಗೊತ್ತು, ಒಂದು ಸಬ್ಜೆಕ್ಟ್ ನ 18 ತಾಸುವರೆಗೆ ನಾನು ಕೊಟ್ಟಿದ್ದೇನೆ. ಪವಿತ್ರಾತ್ಮನ ಕುರಿತು 18 ತಾಸು ಕ್ಲಾಸ್ ಕೊಟ್ಟಿದ್ದೆ. ಮಾತೆಮೆರಮ್ನ ಕುರಿತು 18 ತಾಸು ಕ್ಲಾಸ್ ಕೊಟ್ಟಿದ್ದೆ. ವಿಶ್ವಾಸನ ಕುರಿತು 12 ತಾಸು ನಾನು ಕ್ಲಾಸ್ ಕೊಟ್ಟಿದ್ದೇನೆ, ಒಂದೊಂದು ಸಬ್ಜೆಕ್ಟ್. ಹೀಗೆ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ? ಯಾವ್ದನ್ನ? ಪರಮಪ್ರಸಾದನ ಕುರಿತು ಧ್ಯಾನಿಸ್ತಾ ಇದ್ದೇವೆ. ಪಶ್ಚಾತ್ತಾಪವನ್ನು ಕುರಿತು 3 ತಾಸು ನಾವು ಕ್ಲಾಸ್ ಕೇಳಿದ್ದೇವೆ. ಈಗ ಪರಮಪ್ರಸಾದ. ಹೀಗಿರುವಾಗ ನಿಮ್ಮ ಮನಸ್ಸಿನಲ್ಲಿ ನಾನು ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆಯಾ ಎಂಬುದು ನನಗೆ ಅರಿವಾಗಬೇಕಲ್ಲ. ಅದಕ್ಕೆ ನಾನು ಹೇಳಿದೆ, ನಿನ್ನೆ ಕೊನೆಯದಾಗಿ ನಾನು ಹೇಳಿದಂತಹ ನುಡಿ ಯಾವುದು? ಹೇಳಿದ್ರೆ ಬಂಪರ್ ಡ್ರಾ, 5,000 ರೂಪಾಯಿ ಬಹುಮಾನ. ಏನಪ್ಪಾ, ಪ್ರಾರಂಭ ಮಾಡಿದ ತಕ್ಷಣ ಈ ಬ್ರದರ್ 5,000, 2,000 ಅಂತ ಹೇಳ್ತಾರಲ್ಲ ಎಂಬುದಾಗಿ ಹೇಳಬಹುದು. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ನಾನು ಏನ್ ಹೇಳಿದೆ? ಹೇಳಿದ್ರೆ 5,000 ರೂಪಾಯಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಜೀವನದಲ್ಲಿ ನಾವು ಅದೇನೇ ಹೇಳಿದ್ರೆ
ಪ್ರಾರಂಭ ದಿನ ನಮ್ಮಲ್ಲಿ ಜ್ಞಾಪಕ ಇರಬೇಕು, ಕೊನೆಯ ದಿನವೂ ನಮಗೆ ಜ್ಞಾಪಕ ಇರಬೇಕು. ನಾನು ಜನಿಸಿದೆ, ನಾನು ಜೀವಿಸ್ತಾ ಇದ್ದೇನೆ, ಯಾರಿಗಾಗಿ ಜೀವಿಸ್ತಾ ಇದ್ದೇನೆ, ಯಾವುದಕ್ಕಾಗಿ ಜೀವಿಸ್ತಾ ಇದ್ದೇನೆ, ಕೊನೆಯ ದಿನ ಯಾವುದು, ನನ್ನ ಕೊನೆಯ ದಿನ ಯಾವುದು, ಒಂದು ಜನನದ ದಿನ, ಒಂದು ಮರಣದ ದಿನ. ಈ ಎರಡು ವಿಷಯಗಳು ಮನುಷ್ಯನಿಗೆ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಮನುಷ್ಯರಾಗಿರೋ ನಮಗೆ ಈ ಎರಡು ವಿಷಯಗಳು ಗೊತ್ತಿಲ್ಲ. ಜನನ ನಮಗೆ ಗೊತ್ತಿಲ್ಲ, ಮರಣನ ನಮಗೆ ಗೊತ್ತಿಲ್ಲ. ಯಾವಾಗ ನಾನು ಜನಿಸ್ತೇನೆ ಅನ್ನೋದು ನಮಗೆ ಗೊತ್ತಿಲ್ಲ, ಅಥವಾ ನಾನು ಯಾವತ್ತು ಮರಣ ಹೊಂದುತ್ತೇನೆ ಎಂಬುದಾಗಿ ಗೊತ್ತಿಲ್ಲ. ಈಗ ಒಂದು ಪಕ್ಷ ಗೊತ್ತಾಗುವುದಾದ್ರೆ ಮನುಷ್ಯ ನಾವು ಇನ್ನೇನೆಲ್ಲ ಮಾಡ್ತಾ ಇದ್ದೇವೆ ಎಂಬುದನ್ನು ಯೋಚಿಸಿ ನೋಡಿ. ಜನನ ಮರಣವನ್ನ ಅರಿಯದಿರುವವರು ನಾವೆಲ್ಲವನ್ನ ಅರಿತಿದ್ದೇವೆ, ಆದ್ರೆ ಜನನ ಮರಣವನ್ನ ನಾವು ಅರಿತಿಲ್ಲ. ಡಾಕ್ಟರ್ ಹೇಳ್ತಾರೆ, ಇಲ್ಲ ಇವತ್ತು ಇನ್ನು 3 ದಿನ ಬೇಕು, ಇನ್ನು 4 ದಿನ ಬೇಕು ಡೆಲಿವರಿ ಆಗ್ಲಿಕ್ಕೆ, ಅಥವಾ ಆಗ್ತದೆ, ನಾಳೆ ಆಗ್ತದೆ, ಇವತ್ತು ಸಂಜೆ ಆಗ್ತದೆ ಹೇಳ್ಬಹುದು. ಆದರೆ ಗೊತ್ತಿಲ್ಲ, ಡಾಕ್ಟರ್ಗೂ ವೈದ್ಯರಿಗೂ ಗೊತ್ತಿಲ್ಲ ಯಾವ ಸಮಯದಲ್ಲಿ ಜನನ ಮರಣಗಳಾಗ್ತದೆ ಎಂಬುದಾಗಿ. ಹಾಗೆ ನಾನು ಕೇಳಿದೆ ನಿಮ್ಮ ಮುಂದೆ, ಕೊನೆಯದಾಗಿ ನಾನು ಹೇಳಿದಂತ ಮಾತು ಏನು? ನಿನ್ನೆ ಏನನ್ನ ಹೇಳಿದೆ ನಾನು ಕೊನೆಯದಾಗಿ? ಪ್ರೀಸ್ 5 ಸೆಕೆಂಡ್ ಮಾತ್ರ. ನಿಮ್ಮ ಜ್ಞಾಪಕ ಶಕ್ತಿಯ ಪರೀಕ್ಷೆ. ಸಿಸ್ಟರ್ ಗ್ರೇಟಾ ಗೊತ್ತಿಲ್ಲ, ಸಿಸ್ಟರ್ ಎಲ್ವೇರಾ ಗೊತ್ತಿಲ್ಲ, ಸ್ಟಾನಿ ಡಿಸೋಜಾ, ಬ್ರದರ್ ಸ್ಟಾನಿ ಡಿಸೋಜಾ ಗೊತ್ತಿಲ್ಲ, ಆಶಾ, ಸಿಸ್ಟರ್ ಆಶಾ ಗೊತ್ತಿಲ್ಲ, ನೋವಾಜೋವಾ ಗೊತ್ತಿಲ್ಲ. ಓಕೆ, ನಾನು ಕೊನೆಯದಾಗಿ ಹೇಳಿದೆ ಬ್ರದರ್ ರೊಸಾರಿಯೋ ಪಾಂಡವಪುರ ಎಂಬುದಾಗಿ ದೂರವಾಣಿ ಸಂಖ್ಯೆಯೊಂದಿಗೆ ಮುಗಿಸಿದೆ. ಬೇರೆ ಏನು ಅಲ್ಲ. ನೀವೇನ್ ತಲೆ ಕೆಳಗೆ ಹಾಕಿ ಏನ್ ಮೆಲ್ಕಾಗ್ತಿದ್ರೆ ಗೊತ್ತಿಲ್ಲ. ಕೊನೆಯ ವಾಕ್ಯ ಎಂಬುದಾಗಿ ಹೇಳಿಲ್ಲ ನಾನು, ಕೊನೆಯದಾಗಿ ನಾನು ಏನು ಹೇಳಿ ಮುಗಿಸಿದೆ ಎಂಬುದಾಗಿ. ಈ ಒಂದು ವಿಷಯನ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಇದು ಸಹ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಅಂದ್ರೆ ಎಲ್ವೇರ ಏನ್ ಪ್ರಯೋಜನ? ಏನಾದ್ರು ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಆದ್ರೆ ಈ ಕಿವಿಲಿ ಕೇಳಿ ಎಲ್ಲ ಈ ಕಿವಿಗೆ ಬಿಡುವುದು. ನಿಮಗೆ ಗೊತ್ತಿಲ್ಲ ಒಂದು ವಿಷಯ ಹೇಳ್ತೇನೆ, ನನಗೆ 1 ವಾರ ಆಯ್ತು ಈ ಕಿವಿ ಕೇಳೋದಿಲ್ಲ. ಅದರಿಂದ ನಾನು ಬೊಬ್ಬೆ ಹಾಕ್ತೇನೆ. ಆದ್ರೆ ನನಗೆ ಒಂದು ಕಿವಿ ನನಗೆ ಕೇಳೋದಿಲ್ಲ, ಒಂದು ಕಿವಿ ಮಾತ್ರ ತುಂಬಾ ಕಾನ್ಸಂಟ್ರೇಟ್ ಕೊಟ್ಟು ನಾನು ಕೇಳಬೇಕು. ಆಗಿರುವಾಗ ನಿಮ್ಮ ಮುಂದೆ ನಾನು ವರ್ಡ್ ನಾನು ಕೊಡ್ತಾ ಇದ್ದೇನೆ, ತುಂಬಾ ಕಾನ್ಸಂಟ್ರೇಟ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ. ಅದು ನನಗೆ ಸಂಪೂರ್ಣವಾಗಿ ಅದನ್ನ ನನಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಾನು ಕೊನೆಯದಾಗಿ ಹೇಳಿದ್ದು ಬ್ರದರ್ ರೊಸಾರಿಯೋ ಮತ್ತೆ ದೂರವಾಣಿ ಸಂಪರ್ಕಕ್ಕಾಗಿ ಎಂಬುದಾಗಿ ಫೋನ್ ನಂಬರ್ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವೆಲ್ಕಮ್ ಬ್ರದರ್ ಡೇವಿಡ್, ವೆಲ್ಕಮ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ಈ ಒಂದು ಸೇವಾ ಕಾರ್ಯಕ್ಕಾಗಿ, ಈ ಶುಭ ಸಂದೇಶ ಕಾರ್ಯಕ್ಕಾಗಿ, ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಕುರಿತು ಧ್ಯಾನಿಸುವುದಕ್ಕಾಗಿ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಸೊ ಹೆಲೆನ್, ಮೇ ಗಾಡ್ ಬ್ಲೆಸ್ ಯು. ನೀವು ಸಹ ಇಂದು ಬಂದಿದ್ದೀರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಹೀಗೆ ದೇವರ ವಾಕ್ಯಕ್ಕೆ ಭಾಗವಹಿಸಿರುವಂತಹ ಪಾಲ್ಗೊಂಡಿರುವಂತಹ ನಿಮ್ಮೆಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಪ್ರಿಯರೇ, ನಾವು ನನ್ನ ಪ್ರಭು ಯೇಸುವಿನ ನಾಮದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವಂತಹ ಯಾವುದು? ಯೇಸು ಸ್ವಾಮಿಯ ಶರೀರ. ಪರಮ ಪ್ರಸಾದ ಎಂದರೆ ಏನೆಂಬುದಾಗಿ ಕೇಳಿದ, ಒಂದು ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತ, ಎರಡನೆಯದು ಆತ್ಮ, ಮೂರನೆಯದು ದೈವ ಸ್ವಭಾವ ಅಡಕವಾಗಿರುವ ಸಂಸ್ಕಾರ, ಯೇಸು ಸ್ವಾಮಿಯ ಸಂಸ್ಕಾರ. ಮತ್ತೆ ಈಗ ನಾವು ನೋಡ್ತೇವೆ ಪ್ರಿಯರೇ, ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ ಯೇಸುವಿನ ಶರೀರ ಸ್ವೀಕರಿಸುವಾಗ ನಾವೇನಾಗ್ತೇವೆ? ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ, ಅಂದರೆ ನಿಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ ಪ್ರಭು ಯೇಸುವನ್ನ ನೀವು ಸ್ವೀಕರಿಸುವಾಗ ನೀವು ಏನಾಗುತ್ತೀರಿ? 1,000 ರೂಪಾಯಿ ಬಹುಮಾನ. Sweta Fernandez, welcome to you. ಹೇಳಿ. ಓಕೆ, ಸಾಕಾಗೋದಿಲ್ವಾ? 2,000 ರೂಪಾಯಿ ಬಹುಮಾನ. ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ ಯೇಸುಸ್ವಾಮಿಯ ಶರೀರವನ್ನ ನಾವು ಸ್ವೀಕರಿಸುವಾಗ ನಾವು ಏನಾಗ್ತೀವಿ? ನೀವೇನಾಗ್ತೀರಿ? ಆಶಾ ಚಾಯ್ಸ್ ಒಂದನ್ನೇ, ಮತ್ತೆ ತಿರ್ಗಾ ಇಲ್ಲ, ಆಯ್ತಾ? ಬೇರೆ ಹಾಕಬಹುದು, ತೊಂದರೆ ಇಲ್ಲ. ಆದ್ರೆ ಪ್ರೈಸ್ಗೆ ಆದದ್ದು ಹೋಯ್ತು. ಓಕೆ, ಡೇವಿಡ್ ಹೇಳ್ತಾ ಇದ್ದಾರೆ ದೇವರ ಮಕ್ಕಳು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಅಲ್ಲಿ ಹತ್ರನೇ ಇದ್ದೀರಿ ಬ್ರದರ್ ಡೇವಿಡ್.
ಓಕೆ, ಆಪ್ಷನ್ ಇನ್ನೊಂದು ಕೊಟ್ಬಿಡ್ತೀನಿ, 3,000 ರೂಪಾಯಿ, 3,000 rupees. ಪ್ರೈಸ್ ದಿ ಲಾರ್ಡ್. ನಮ್ಮ ಆತ್ಮದ ದಿವ್ಯ ಆಹಾರ, ನಮ್ಮ ಆತ್ಮದ ಮನುಷ್ಯನಲ್ಲ, ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ ಪ್ರಭು ಯೇಸು ಸ್ವಾಮಿಯನ್ನ ನಾನು ಭುಜಿಸುವಾಗ ಏನಾಗ್ತಾನೆ, ನಾನು ಸ್ವೀಕರಿಸುವಾಗ ಏನಾಗ್ತಾನೆ ನೋಡಿ. ಸಾಧಾರಣವಾದಂತಹ ಈ ಒಂದು ರೊಟ್ಟಿ, ಸಾಧಾರಣವಾಗಿರುವಂತಹ ಈ ಒಂದು ಗೋಧಿಯ ರೊಟ್ಟಿ, ಒಂದು ವೀಟ್. ಶಾಂತಿ ಫೆರ್ನಾಂಡಿಸ್, ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಸಾಧಾರಣ ಒಂದು ರೊಟ್ಟಿ. ಇಲ್ಲಿ ಈ ರೊಟ್ಟಿಯಲ್ಲಿ ಪ್ರಭು ಯೇಸು ಸ್ವಾಮಿ ನಮ್ಮೊಂದಿಗೆ ಆಗಮಿಸ್ತಾರೆ ಅಂತ ನಮಗೆ ಗೊತ್ತುಂಟು. ನಮ್ಮ ವಿಶ್ವಾಸ, ಕಥೋಲಿಕ ಧರ್ಮಸಭೆಯ ವಿಶ್ವಾಸ ಹಾಗೂ ಜೀವಂತ ವಿಶ್ವಾಸ, ಇಡೀ ಪ್ರಪಂಚವೇ ಅರಿತಿರುವಂತಹ ವಿಶ್ವಾಸ. ಸೊ ನಮ್ಮ ಆತ್ಮದ ದಿವ್ಯವಾಹಾರವಾಗಿರುವಂತಹ ಯೇಸು ಸ್ವಾಮಿ ಈ ರೊಟ್ಟಿಯ ಮೂಲಕವಾಗಿ ನಮ್ಮ ಶರೀರದಲ್ಲಿ ಬರುವಾಗ ನಾವೇನಾಗುತ್ತೇವೆ? ಉತ್ತರ ಕೊಡಬೇಕು. ಗ್ರೆಟಾ, ಎಲ್ವೇರಾ, ಶಾಂತಿ ಫೆರ್ನಾಂಡಿಸ್, ಆಶಾ ಕೊಡಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಪ್ರಿಯರೇ, ನಾವು ದೇವರನ್ನು ಆಲಿಸ್ತಾ ಇದ್ದೇವೆ, ಸತ್ಯವನ್ನ ನಾವು ಇಲ್ಲಿ ಸತ್ಯವನ್ನ ನಾವು ಅರ್ಥಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಸತ್ಯಗಳನ್ನ ನಾವು ತಿಳ್ಕೊಳ್ಬೇಕು, ಮತ್ತೊಬ್ಬರಿಗೂ ತಿಳಿಸ್ಬೇಕು, ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು, ಸಮೂಹಕ್ಕೆ ತಿಳಿಸ್ಬೇಕು, ಲೋಕಕ್ಕೆ ತಿಳಿಸ್ಬೇಕು, ಬೇರೆ ಸಭೆಯವರಿಗೆ ತಿಳಿಸ್ಬೇಕು, ನಾವು ಬೇರೆ ಸಭೆಯವರಿಗೆ ತಿಳಿಸ್ಬೇಕು. ಪ್ರೀಸರು, ನಾವು ಪರಿಶುದ್ಧರಾಗಿರುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್, ಖಂಡಿತವಾಗಿ. ಆದ್ರೂ ಇಲ್ಲ, ಅದೆಲ್ಲ ಉತ್ತರ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರಭು ಯೇಸುವನ್ನು ನಾವು ಸ್ವೀಕರಿಸುವಾಗ, ಪ್ರಭು ಯೇಸುವಿನಲ್ಲಿ ನಾವು ಒಂದಾಗುವಾಗ, ಪ್ರಭು ಯೇಸುವಿನ ಶರೀರದಲ್ಲಿ ನಾವು ಒಂದಾಗುವಾಗ ಏನಾಗುತ್ತೇವೆ? 10 ಸೆಕೆಂಡ್ ಮಾತ್ರ, ಲಾಸ್ಟ್ ಚಾನ್ಸ್. 1, 2, ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ ಯೇಸುವಿನ ಶರೀರವನ್ನು ಸ್ವೀಕರಿಸುವಾಗ ನಾವು ಏನಾಗುತ್ತೇವೆ? 4, 5, 6, 3,000 ರೂಪಾಯಿಗೆ, 7, 8, 9, 10. ಫಿನಿಶ್. ಹೊಸದಾಗಿ ಮಾರ್ಪಾಡುತ್ತೇವೆ ಎಂಬುದಾಗಿ ಹೇಳಿದ್ರು. ಸೊ ನಾವು ಪರಿಶುದ್ಧರಾಗಿರುತ್ತೇವೆ, ಹತ್ರನೇ, ತೊಂದರೆ ಇಲ್ಲ. ಹೊಸದಾಗಿ ಮಾರ್ಪಾಡಾಗುತ್ತೇವೆ, ಖಂಡಿತ 100%. ನೀವು ಕೊಡುವಂತ ಸಬ್ಜೆಕ್ಟ್ ಮುಖಾಂತರವಾಗಿ ನಾವು ಮಾತನಾಡ್ತೇನೆ. ಪವಿತ್ರಾತ್ಮರು ಮಾತಾಡ್ಲಿಕ್ಕೆ ತಿಳಿಸ. ನಾನು ನಿಮಗೆ ಉತ್ತರ ಕೊಟ್ಟೆ, ನಾನೇ ನನಗೆ ಗೊತ್ತಿಲ್ಲದೆ ನಿಮಗೆ ಉತ್ತರ ಹೇಳಿದಾದ್ರೆ ನಿಮಗೆ ಕಿವಿಲಿ ಕೇಳಲಿಲ್ಲ, ಆಶ್ಚರ್ಯ. ನಮ್ಮ ಆತ್ಮದ ದಿವ್ಯ ಆಹಾರವಾಗಿರುವ ಯೇಸು ಸ್ವಾಮಿಯನ್ನು ಸ್ವೀಕರಿಸುವಾಗ, ಯೇಸುವಿನ ಶರೀರವನ್ನು ನಾವು ಸ್ವೀಕರಿಸುವಾಗ ನಾವು ಅವರೊಡನೆ ಒಂದಾಗುತ್ತೇವೆ. ನಾನು 3 ಸಾರಿ ಹೇಳಿದೆ ಉತ್ತರ. ಅವರೊಡನೆ ಒಂದಾಗುತ್ತೇವೆ. ಯಾರೊಡನೆ? ಪ್ರಭು ಯೇಸುವಿನೊಡನೆ ಒಂದಾಗುತ್ತೇವೆ. ಯೇಸುವಿನೊಡನೆ ಒಂದಾಗುವಾಗ ನಾವು ಪರಿಶುದ್ಧರಾಗ್ತೇವೆ. ಎಸ್, ಕರೆಕ್ಟ್, ಗ್ರೇಟ್. ಯೇಸುವಿನೊಡನೆ ಒಂದಾಗುವಾಗ ನಾವು ಹೊಸದಾಗಿ ಮಾರ್ಪಾಡಾಗುತ್ತೇವೆ. ಎಸ್, ಯಾವಾಗ? ಒಂದಾಗುವಾಗ. ಯೇಸು ಸ್ವಾಮಿಯೊಡನೆ ಒಂದಾಗುವಾಗ ನಾವು ಪವಿತ್ರಾತ್ಮದಿಂದ ತುಂಬಿಕೊಳ್ಳಿಕ್ಕೆ, ಆಗ ಪರಿಶುದ್ಧರಾಗಿ ಹೊಸ ಜೀವನ ಪರಿಶುದ್ಧರಾಗುವುದಕ್ಕಾಗಿ, ಹೊಸದಾಗಿ ಮಾರ್ಪಡುವುದಕ್ಕಾಗಿ ಯೇಸು ಸ್ವಾಮಿ ಒಂದಾದ್ರೆ ಮಾತ್ರ ನಾವು ಸೌಖ್ಯವನ್ನು ಪಡ್ಕೊಳ್ಬೇಕು. ಅಂದ್ರೆ ಯೇಸು ಸ್ವಾಮಿ ನಮ್ಮಲ್ಲಿ ಒಂದಾದ್ರೇನೆ. ಈಗ ಒಂದು ಪತಿ ಪತ್ನಿಯರಿದ್ದಾರೆ. ಒಂದು ಪತಿ ಪತ್ನಿಯರಿರುವಾಗ ಏನು ಸಂಭವಿಸುತ್ತದೆ? ಆ ಪತಿ ಪತ್ನಿಯರು ಒಂದಾಗಿರುವಾಗ ಮಾತ್ರವೇ, ದಾಂಪತ್ಯ ಜೀವನದಲ್ಲಿ ಒಂದಾಗುವಾಗ ಮಾತ್ರವೇ ಒಂದು ಮಕ್ಕಳನ್ನು ಹಡಿಯಲು ಸಾಧ್ಯ, ಕುಟುಂಬ ಜೀವನವನ್ನು ಮಾಡಲು ಸಾಧ್ಯ. ಒಂದಾಗದೆ ಹೋದ್ರೆ ಒಂದು ಮಗುವಿಗೆ ತಂದೆ ತಾಯಿ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹೀಗೆ ಯೇಸುಸ್ವಾಮಿಯ ದಿವ್ಯ ಶರೀರವನ್ನು ನಾವು ಸ್ವೀಕರಿಸುವಾಗ ನಾವೆಲ್ಲರೂ ಅವರೊಡನೆ ಒಂದಾಗ್ತೇವೆ. We are all joined with us. We are all joined with him. ಹೌದು ಪ್ರಿಯರೇ, ಸತ್ಯದ ಗೂಢಾರ್ಥಗಳು. ಪ್ರಿಯರೇ, ಹೀಗೆ ನಾವು ಧ್ಯಾನಿಸ್ತಾ ಇದ್ದೇವೆ. ನಾವು ಒಂದಾಗಬೇಕು. ಯಾರಲ್ಲಿ? ಯೇಸುವಿನಲ್ಲಿ ಒಂದಾಗಬೇಕು. ಯೇಸುವಿನಲ್ಲಿ ಒಂದಾಗದು. ಅದಕ್ಕೆ ನಾನು ಸಂತ ಪೌಲ ಹೇಳಿದಂತ ಮಾತನ್ನು ನಾನು ನೆನ್ನೆ ನುಡಿದೆ. ಮತ್ತೆ ನಾನು ಒಂದು ಸಾರಿ ಅದನ್ನೇ ನುಡಿಯುತ್ತೇನೆ.
ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಆಡ್ತೀರಾ ನೋಡದೆ? ಒಂದು ಕ್ಷಣ ಆಡ್ತೀರಾ? ಎಲ್ಲರೂ ಸಂತೋಷವಾಗಿ ಆಡಬೇಕು. ಓಕೆ, ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಆಡಬೇಕು. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಆಡಬೇಕು. ಓಕೆ, ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಸಿಂಗವರು ಬಿಡಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನಮ್ಮಯ ಬಾಳಿನಲ್ಲಿ ಯೇಸು ಜೀವಿಸ್ತಾರೆ. ಯಾವಾಗ? ನಾವು ಒಂದಾಗುವಾಗ, ನಾವು ಅವರಲ್ಲಿ ಒಂದಾಗುವಾಗ. ಅರ್ಥ ಆಯ್ತಲ್ಲ? ನನ್ನಯ ಬಾಳಿನಲ್ಲಿ ನಾನು ಜೀವಿಸುವಾಗ. ಯಾರು? ನನ್ನಯ ಬಾಳಿನಲ್ಲಿ. ಹೌದಲ್ಲ? ಯಾರು? ಯಾರು? ಇನ್ನೊಮ್ಮೆ 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 ಸಂತೋಷವಾಗಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನಿನ್ನಲ್ಲಿ ಜೀವಿಸುತ್ತಾರಲ್ಲ. ಪಕ್ಕದಲ್ಲಿರೋ ನೋಡಿ ಆಡಿ. ಪಕ್ಕದಲ್ಲಿ ಯಾರಾದ್ರೂ ನೋಡಿ ಅವರ ಕೈಗಳನ್ನು ಹಿಡಿದುಕೊಂಡು ಆಡಿ. ಸಂತೋಷವಾಗಿ ಆಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನನ್ನಯ ಬಾಳಿನಲ್ಲಿ, ಇಲ್ಲಪ್ಪ ಇಲ್ಲಪ್ಪ, ನನ್ನ ಬಾಳಿನಲ್ಲಿ ಇದ್ದಾರಪ್ಪ. ನಿನ್ನಯ ಬಾಳಿನಲ್ಲಿ ಜೀವಿಸುವುದು ನೀವಲ್ಲ, ಯೇಸುವೆ ನಿಮ್ಮಲ್ಲಿ ಜೀವಿಸುತ್ತಾರಲ್ಲ. ಸರಿ ಅಲ್ವಾ? ನಿಮ್ಮಯ ಬಾಳಿನಲ್ಲಿ ಜೀವಿಸುವುದು ನೀವಲ್ಲ, ಯೇಸುವೆ ನಿಮ್ಮಲ್ಲಿ ಜೀವಿಸುತ್ತಾರಲ್ಲ, ಜೀವಿಸುತ್ತಾರಲ್ಲ. ಹೌದು ಪ್ರಿಯರೇ, ನಮ್ಮಯ ಬಾಳಿನಲ್ಲಿ ಜೀವಿಸುವುದು ಪ್ರಭು ಯೇಸು. ಇವಾಗ ನಾವು ಒಂದಾಗುವಾಗ, ಪ್ರಭುವಿನಲ್ಲಿ ನಾವು ಒಂದಾಗುವಾಗ, ಪ್ರಭು ಯೇಸುವಿನ ಶರೀರದೊಂದಿಗೆ ನಾವು ಒಂದಾಗುವಾಗ, ಹೇಗೆ ಈ ಸಂಸ್ಕಾರದ ಮೂಲಕವಾಗಿ, ಈ ಪೂಜ್ಯ ಸಂಸ್ಕಾರದ ಮೂಲಕವಾಗಿ ಪ್ರಭುವಿನಲ್ಲಿ ನಾವು ಒಂದಾಗುವಾಗ, ಪೂಜ್ಯ ಸಂಸ್ಕಾರವಾಗಿರುವಂತಹ ಈ ಶರೀರವನ್ನು ಪೂಜಿಸುವಾಗ ನಾವು ಪ್ರಭುವಿನಲ್ಲಿ ಒಂದಾಗ್ತೇವೆ. ಪ್ರಿಯರೇ, ಎರಡನೆಯ ಹಂತವನ್ನು ನಾವು ಧ್ಯಾನಿಸ್ತೇವೆ. ಈ ಎರಡನೆಯ ಹಂತವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಏನ್ ಹೇಳುತ್ತೆ ಎರಡನೆಯ ಹಂತ? ದಿವ್ಯ ಭೋಜನದಿಂದ 4 ಅಂಶಗಳು, 4 ಕಾರ್ಯಗಳು ನಡೆಯುತ್ತದೆ. ದಿವ್ಯ ಭೋಜನದಿಂದ, ಪ್ರಭು ಯೇಸುವಿನ ಭೋಜನದಿಂದ, ಪ್ರಭು ಯೇಸುವಿನ ಸ್ವೀಕಾರದಿಂದ 4 ಕಾರ್ಯಗಳು ನಡೆಯುತ್ತದೆ. ಹೇಳಿದವರಿಗೆ 1,000 ರೂಪಾಯಿ ಬಹುಮಾನ. ಸುರಿಮಳೆ, ನಿಮಗೆ ಬಂಪರ್, ನನಗೆ ಕಷ್ಟ, ನಿಮಗೆ ಬಂಪರ್. ನಿನ್ನೆ ಬಂದಂತಹ ಬಹುಮಾನದಲ್ಲಿ ಝೋ ಅವರು ಹೇಳಿದ್ರು, ಝೋ ಅವರು ಹೇಳಿದ್ರು, ಬಹುಮಾನ ನನಗೆ ಬೇಡ, ಅದನ್ನ ಸೇವೆಗಾಗಿ ಉಪಯೋಗಿಸಿ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರ ಕೃಪೆ ನಿಮ್ಮಲ್ಲಿರಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಹೀಗೆ ನಾವು ದೇವರ ವಾಕ್ಯದಲ್ಲಿ ಹಂಬಲಿಸಬೇಕು. ನೋಡಿ, ಜೂಜಾಡೋನು ಏನ್ ಮಾಡ್ತಾನೆ? ಜೂಜಾಡ್ಲಿಕ್ಕೆ ಹೋಗ್ತಾನೆ. ಯಾಕೆ? ದುಡ್ಡುಗೋಸ್ಕರ ಹೋಗ್ತಾನೆ, ಹಣಕ್ಕೋಸ್ಕರ ಜೂಜಾಡ್ಲಿಕ್ಕೆ ಹೋಗ್ತಾನೆ. ಹವ್ಯಾಸಗಳಲ್ಲಿ ತೊಡಗಿರುವವನು ಕೋಳಿ ಜಗಳ ಮಾಡ್ಲಿಕ್ಕೆ ಹೋಗ್ತಾನೆ. ಹೀಗೆ ನಾವು ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ವ್ಯಕ್ತಿಗಳ ಹಿಂದೆ ಹೋಗ್ತೇವೆ. ಒಂದು ಸಮಾಜದಲ್ಲಿ ಆಕರ್ಷಿಸಲ್ಪಡುವಂತ
ಕಾರ್ಯಗಳ ಹಿಂದೆ ಹೋಗ್ತೇವೆ, ಆಕರ್ಷಿಸಲ್ಪಡುವಂತ ಸ್ತ್ರೀ ಪುರುಷರ ಹಿಂದೆ ಹೋಗ್ತೇವೆ, ಆಕರ್ಷಿಸಲ್ಪಡುವಂತ ನಮಗೆ ಸುಖ ಕೊಡುವಂತ ಕಾರ್ಯಗಳ ಹಿಂದೆ ನಾವು ಹೋಗ್ತೇವೆ. ಆದ್ರೆ ದೇವರ ಹಿಂದೆ ನಾವು ಹೋಗುದಿಲ್ಲ, ದೇವರ ವಾಕ್ಯದ ಹಿಂದೆ ನಾವು ಹೋಗುದಿಲ್ಲ. ದೇವರ ವಾಕ್ಯ ನಾವು ಹೇಳ್ತೇವೆ, ಕೆಲವು ಸಾರಿ ಹೇಳ್ತೇವೆ, ದೇವರ ವಾಕ್ಯ ಜೀವಂತವಾಗಿ ನಮ್ಮಲ್ಲಿ ಜೀವಿಸುವಂತದ್ದು ಪ್ರಿಯರೇ. ಅದು ನಮ್ಮ ಹೃದಯವನ್ನು ಸೀಳಿದ್ರೆ ಮಾತ್ರ ನಾವು ದೇವರ ವಾಕ್ಯನ ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ದೇವರು ಹೇಳಿದರು, ವಾಕ್ಯ ಅದಕ್ಕೆ ಹೇಳ್ತದೆ, ಕೀಲು ಮಜ್ಜಿಯನ್ನು ಛೇದಿಸುವಂತಹ ವಾಕ್ಯ, ಕೀಲು ಮಜ್ಜಿಯನ್ನು ಛೇದಿಸುವಂತಹ ವಾಕ್ಯ, ಇಬ್ಬಾಯಿ ಕತ್ತಿಗಿಂತ ಅರಿತ ವಾಕ್ಯ, ತಪ್ಪನ್ನು ತೋರಿಸುವಂತಹ ವಾಕ್ಯ, ಖಂಡಿಸುವಂತಹ ವಾಕ್ಯ, ದಂಡಿಸುವಂತಹ ವಾಕ್ಯ. ಯಾಕೆ? ನಾವೆಲ್ಲರೂ ಸ್ವರ್ಗ ರಾಜ್ಯದಲ್ಲಿ ಸೇರಬೇಕೆಂಬುದಾಗಿ, ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಒಂದಾಗಬೇಕೆಂಬುದಕ್ಕಾಗಿ. ದೇವರ ನಮ್ಮನ್ನು ದಂಡಿಸಬೇಕು, ನಾಶ ಮಾಡಬೇಕು ಅನ್ನೋದು ದೇವರ ಮನಸ್ಸಿನ ಒಂದು ಛಾಯೆಯಲ್ಲಿಯೂ ಸಹ ಇಲ್ಲ ಪ್ರಿಯರೇ. ನಾವೆಲ್ಲರೂ ದುಂದುಗಾರ ಮಕ್ಕಳಂತೆ ದೇವರೊಡನೆ ಬರಬೇಕೆಂಬುದೇ ದೇವರ ಇಚ್ಛೆ, ಬೇರೆ ಏನೂ ಇಲ್ಲ. ಸೊ ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು ನಾವು ನೋಡ್ತಾ ಇದ್ದೇವೆ, ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಹೀಗೆ ಈ ದಿವ್ಯ ಭೋಜನದ ಮುಖಾಂತರವಾಗಿ 4 ಕಾರ್ಯಗಳು ನಡೆಯುತ್ತದೆ. 4 ಕಾರ್ಯಗಳನ್ನ ನಮ್ಮ ಜೀವನ ನಾವು ಕಂಡುಕೊಳ್ಳಬಹುದು. ಏನು ಈ 4 ಕಾರ್ಯಗಳು? ಏನು ಮಾಡುತ್ತಾರೆ ದೇವರು? ಈ 4 ಕಾರ್ಯಗಳನ್ನ ಯಾವುದು ಈ ದೇವರು ತಿಳಿಸುವಂತ 4 ಕಾರ್ಯಗಳು? 1,000 ರೂಪಾಯಿ ಬಹುಮಾನ ಹೇಳಿದವರಿಗೆ, 4 ಪ್ರಶ್ನೆಗೂ ಉತ್ತರ ಕೊಟ್ಟರೆ 4,000 ರೂಪಾಯಿ ಬಹುಮಾನ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಭುವಿನ ಮಹಿಮೆಗಾಗಿ, ಪ್ರಭುವಿನ ನಾವು ದೇವರನ್ನ ಕಂಡುಕೊಳ್ಳಬೇಕು, ನಮ್ಮೊಳಗಡೆ ಕೈ ಹಾಕಬೇಕು. ನೋಡಿ, ಜೇನಿದೆ, ಜೇನ್ನ ಬೇಕು ಅಂದ್ರೆ, ಜೇನ್ ತಿನ್ನಬೇಕು ಅಂದ್ರೆ ಏನ್ ಮಾಡಬೇಕು? ಜೇನೊಳದ ಹತ್ರ ಹೋಗಬೇಕು, ಜೇನುಗೂಡಿಗೆ ಕೈ ಹಾಕಬೇಕು. ಅದು ಕಷ್ಟದೆ ಅಂತ ಗೊತ್ತು, ಅದರಿಂದ ನಾವು ಓಡಿ ಬಿಡ್ತೇವೆ. ಸೊ ಇಲ್ಲಿ ಆಗಿಲ್ಲ, ಸವಿದು ನೋಡು ಜೇನಿನ ಮಾಧುರ್ಯವನ್ನು, ಸವಿದು ನೋಡು ಜೇನಿನ ಮಾಧುರ್ಯ. ನಾವು ದೇವರ ವಾಕ್ಯವನ್ನು ನಾವು ಸವಿದು ನೋಡಬೇಕು, ದೇವರ ಮಾಧುರ್ಯವನ್ನು ನಾವು ಸವಿದು ನೋಡಬೇಕು. ಆ ದೇವರ ಮಾಧುರ್ಯದ ಆಳ, ದೇವರ ಮಾಧುರ್ಯದ ಅರ್ಥ, ದೇವರ ಮಾಧುರ್ಯದ ಆ ಎತ್ತರ, ಗೌಪ್ಯ, ಇವೆಲ್ಲವನ್ನು ನಾವು ಕಂಡುಕೊಳ್ಳಬೇಕು. ಸುಮ್ಮನೆ ಪವಿತ್ರ ಬಲಿ ಪೂಜೆಗೆ ಹೋಗ್ತೇವೆ, ನಾನು ಸಂಸ್ಕಾರ ಕ್ರೈಸ್ತನಾಗಿದ್ದೇನೆ, ಸಂಸ್ಕಾರ ಪಡ್ಕೊಂಡಿದ್ದೇನೆ, ಹೋಗಿ ನಾಲ್ಗೆ ನೀಡಿ ಪರಮಪ್ರಸಾದ ಸ್ವೀಕರಿಸಿಬಿಡ್ತೇನೆ. ಇಲ್ಲ, ಖಂಡಿತವಾಗಿ ಅದು ಕ್ರೈಸ್ತತ್ವ ಇಲ್ಲ, ಅದು ವಿಶ್ವಾಸವೂ ಸಹ ಅಲ್ಲ. ಇದು ಒಂದು ರೊಟ್ಟಿಯ ತುಂಡು, ಆದರೆ ಇದು ಜೀವಂತ ನಿಜ ದೇವರಾಗಿ ಮಾರ್ಪಾಡಾಗುತ್ತದೆ, ಜೀವಂತ ಮಾಂಸ ಮತ್ತು ರಕ್ತವಾಗಿ ಮಾರ್ಪಾಡಾಗುತ್ತದೆ. ನಿಮ್ಮ ಮುಂದೆ ನಾನು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ, ಸಾಕ್ಷಿಗಳನ್ನ ಕೊಟ್ಟಿದ್ದೇನೆ. ಈಗ 4 ಕಾರ್ಯಗಳನ್ನು ಹೇಳಿದೆ. ಈ 4 ಕಾರ್ಯಗಳು ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರಕಟಿಸಬಹುದು. ನಿಮ್ಮಲ್ಲಿರುವಂತಹ ವಿಶ್ವಾಸದಿಂದ ನಾವೆಲ್ಲರ ವಿಶ್ವಾಸ ಬಲ ಹೊಂದುತ್ತದೆ. ನಾವು ಈ ವಾಕ್ಯವನ್ನು, ಈ ಧ್ಯಾನವನ್ನು ಸೇರಿರುವಂತಹ, ಈ ಧ್ಯಾನವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಹೃದಯಗಳು ಸಹ ಪ್ರತಿಬಿಂಬಿಸಲ್ಪಡುತ್ತದೆ. 4 ಅಂಶಗಳು, 4 ಕಾರ್ಯಗಳು ದೇವರು 4 ಕಾರ್ಯಗಳಲ್ಲಿ ನಡೆಸ್ತಾರೆ. 1,000 ರೂಪಾಯಿ ಸಾಕಲ್ವಾ? ಓಕೆ, 2,000 ರೂಪಾಯಿ ಒಂದು ಪ್ರಶ್ನೆಗೆ. ಓಕೆ, 3,000 ರೂಪಾಯಿ ಒಂದು ಪ್ರಶ್ನೆಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಉತ್ತರಕ್ಕೆ, ಪ್ರಶ್ನೆಗಲ್ಲ, ಉತ್ತರಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಮೊದಲನೆಯದಾಗಿ ನಾವು ನೋಡ್ತೇವೆ, ವಾಕ್ಯ ಹೇಳ್ತದೆ, ಆತ್ಮವನ್ನ ತಮ್ಮೊಡನೆ ಅವರು ಒಂದುಗೂಡಿಸುತ್ತಾರೆ. ಈ ದಿವ್ಯ ಭೋಜನದಿಂದ ಪವಿತ್ರಾತ್ಮರನ್ನ ನಮ್ಮೊಡನೆ ಒಂದುಗೂಡಿಸುತ್ತಾರೆ. ಪವಿತ್ರಾತ್ಮರನ್ನ ಪೋಷಕರನ್ನಾಗಿ ದೇವರು ನಮಗೆ ಕೊಡ್ತಾರೆ. ಪೋಷಕರಾದ ಪವಿತ್ರಾತ್ಮರು ನಮ್ಮೊಳಗೆ ಪ್ರವೇಶಿಸುತ್ತಾರೆ. ಪೋಷಕರಾದ ಪವಿತ್ರಾತ್ಮರು ನಮ್ಮೊಂದಿಗೆ ಸದಾ ವಾಸ ಮಾಡುತ್ತಾರೆ. ಪೋಷಕರಾದ ಪವಿತ್ರಾತ್ಮರು ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗ್ತಾರೆ. ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಹೀಗೆ ಪೋಷಕರಾದ ಪವಿತ್ರ ಆತ್ಮರನ್ನೇ, ಅವರ ಆತ್ಮವನ್ನೇ ನಾವು ಪಡೆದುಕೊಳ್ಳುತ್ತೇವೆ, ಆತ್ಮದಲ್ಲಿ ಒಂದಾಗುತ್ತೇವೆ. ಪಿತಾ, ಸುತ, ಪವಿತ್ರಾತ್ಮರು ತ್ರಿಯೇಕ ದೇವರು. ಹೌದು, ಹೀಗೆ ತ್ರಿಯೇಕ ದೇವರಲ್ಲಿ ಒಬ್ಬರಾಗಿರುವಂತಹ ಪ್ರಭು ಯೇಸು, ಹೀಗೆ ಪ್ರಭು ಯೇಸುವಿನ ಶರೀರವನ್ನು ಭುಜಿಸುವಾಗ ತನ್ನಲ್ಲಿರುವಂತಹ ಆತ್ಮರನ್ನ ಯೇಸು ಸ್ವಾಮಿ ನಮಗೆ ಕೊಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಾನು ಹೋಗದ ಹೊರತು ನಿಮ್ಮಲ್ಲಿ ಪವಿತ್ರ ಆತ್ಮರು ಬರುವುದಿಲ್ಲ. ನಾನು ಹೋಗದೆ ನೀವು ಪವಿತ್ರ ಆತ್ಮನ ಬಳಿಗೆ ಬರುವುದಿಲ್ಲ. ಎರಡನೇದಾಗಿ ಹೇಳ್ತಾರೆ, ನಿಮ್ಮನ್ನು ನಾನು ಅನಾಥನಾಗಿ ಬಿಟ್ಟು ಬಿಡುವುದಿಲ್ಲ. ಸಿಸ್ಟರ್ ಆಶಾ ಹೇಳ್ತಾ ಇದ್ದಾರೆ, ನಿತ್ಯ ಜೀವ ಎಂಬಂತ ಒಂದು ಪ್ರಶ್ನೆ ಉತ್ತರ, ಇನ್ನೊಂದು ಚಿರಕಾಲ ಬಾಳುತ್ತೇವೆ ಎಂಬಂತ ಉತ್ತರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೆಯ ಪ್ರಶ್ನೆಗೆ ಉತ್ತರ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿ,
ಆತ್ಮರ ದೇವರಾಗಿ ನಾವು ಪ್ರತಿಬಿಂಬಿಸಲ್ಪಡುತ್ತೇವೆ, ಆತ್ಮರೊಂದಿಗೆ ಒಂದಾಗುತ್ತೇವೆ. ಆತ್ಮರು ನಮ್ಮನ್ನು ಮುನ್ನಡೆಸುತ್ತಾರೆ, ಆತ್ಮರು ನಮ್ಮನ್ನು ಬಲಪಡಿಸುತ್ತಾರೆ. ಆ ಆತ್ಮರು ಬಲಪಡಿಸುವಾಗಲೇ ನಮಗೆ ನಿತ್ಯ ಜೀವ ಸಿಕ್ಕುವಂಥದ್ದು, ಆ ಆತ್ಮರು ನಮ್ಮಲ್ಲಿ ಪ್ರವೇಶಿಸುವಾಗಲೇ ನಮಗೆ ನಿತ್ಯ ಜೀವ ಸಿಕ್ಕುವಂಥದ್ದು. ಅದಕ್ಕೆ ದೇವರು ಹೇಳ್ತಾರೆ, ಏನ್ ಹೇಳ್ತದೆ ವಾಕ್ಯ, ಏನ್ ಹೇಳ್ತದೆ? ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಹೊನಲಾಗಿ ಹರಿಯುವುದು. ಹೀಗೆ ಆತ್ಮರು ನಮ್ಮಲ್ಲಿ ಬಾಳುವಾಗಲೇ ನೀವು ಹೇಳುವ ಹಾಗೆ ಚಿರಕಾಲ ನಾವು ಬಾಳ್ಲಿಕ್ಕೆ ಸಾಧ್ಯ. ಪವಿತ್ರಾತ್ಮನ ಚೈತನ್ಯವಿಲ್ಲದೆ ನಾವು ಹೇಗೆ ಚಿರಕಾಲ ಬಾಳ್ಲಿಕ್ಕೆ ಸಾಧ್ಯ? ಆತ್ಮರು ನಮ್ಮಲ್ಲಿ ಪ್ರವೇಶಿಸದೆ ನಾವು ಹೇಗೆ ಚಿರಕಾಲ ಮಾಡಲಿಕ್ಕೆ ಸಾಧ್ಯ? ಹೌದು ಪ್ರಿಯ ಸಹೋದರನೇ, ಸಹೋದರಿ. ಹೀಗೆ ಮೊದಲನೇ ಅಂಶ, ಆತ್ಮವನ್ನ ತಮ್ಮೊಡನೆ ಒಂದುಗೂಡಿಸುತ್ತಾರೆ, ಹಾಗೂ ಅವರೊಡನೆ ನಮ್ಮ ಆತ್ಮವನ್ನು ಒಂದುಗೂಡಿಸ, ಅಂದ್ರೆ ಯೇಸುವಿಗೂ ನನಗೂ ಒಂದು ನಿಕಟವಾದ ಬಾಂಧವ್ಯ ಈ ಪೂಜ್ಯ ಸಂಸ್ಕಾರದ ಮೂಲಕವಾಗಿ, ಈ ಪ್ರಭು ಯೇಸುವಿನ ಶರೀರವನ್ನು ಭುಜಿಸುವುದರ ಮೂಲಕವಾಗಿ, ಪಶ್ಚಾತ್ತಾಪದಿಂದ ವಿಶ್ವಾಸದಿಂದ ಭುಜಿಸುವುದರ ಮೂಲಕವಾಗಿ ನನಗೂ ನನ್ನ ಪ್ರಭುವಿಗೂ ಒಂದು ಸಂಬಂಧ, ನಿಕಟವಾದಂತಹ ಸಂಬಂಧ, ಆತ್ಮೀಯವಾದಂತಹ ಸಂಬಂಧ, ಸತ್ಸಂಬಂಧ. ಎರಡನೇದಾಗಿ ನಾವು ನೋಡುತ್ತೇವೆ, ನಮ್ಮ ಆತ್ಮದಲ್ಲಿ, ನಮ್ಮ ಆತ್ಮವನ್ನ ದೈವಿಕ ಜೀವನದಿಂದ ತುಂಬಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾನು 2 ಪ್ರಶ್ನೆ ಹೋಯ್ತು, ಇನ್ನು 2 ಪ್ರಶ್ನೆ ಇದೆ, ಇನ್ನು 6,000 ರೂಪಾಯಿ ನಿಮ್ಮ ಮುಂದೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಪವಿತ್ರಾತ್ಮರು ಬರುವಾಗ ಮಾತ್ರವೇ ದೇವರ ಆನಂದ ನಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ಸಾಧ್ಯ. ಪವಿತ್ರಾತ್ಮರು ಬರೆದ ನಮಗೆ ದೇವರ ಆನಂದ ನಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರ ಆತ್ಮರು ನಮ್ಮಲ್ಲಿ ಬರುವಾಗ ಮಾತ್ರವೇ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ದೇವರ ಆತ್ಮ ನಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ಸಾಧ್ಯ, ದೇವರ ಆನಂದ ನಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ಸಾಧ್ಯ. ಯೇಸು ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ, ನನ್ನ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ಅದು ತುಂಬಿ ತುಳುಕಬೇಕೆಂತಲೂ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಎಂಬುದಾಗಿ ಯೋಹಾನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 14ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ನನ್ನ ಆನಂದವು ನಿಮ್ಮಲ್ಲಿಯೂ, ಆನಂದವು ತುಂಬಿ ತುಳುಕುವಂತೆ ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ. ಪ್ರಿಯರೇ, ಹೀಗೆ ನಮಗೆ ಆನಂದವನ್ನು ಕೊಡುವಂಥದ್ದು ನಿತ್ಯ ಜೀವವಾದದ್ದು, ಪ್ರಭು ಯೇಸುವಾದದ್ದು, ಪ್ರಭು ಯೇಸುವಿನ ಶರೀರವಾದದ್ದು. ಆ ಪ್ರಭು ಯೇಸು ನನ್ನೊಳಗೆ ಬರುವಾಗ ನನ್ನಲ್ಲಿರುವುದೆಲ್ಲವೂ ಹೊರ ಹೋಗುತ್ತದೆ. ಹೀಗೆ ಎರಡನೇ ಅಂಶ, ನನ್ನ ಆತ್ಮವನ್ನ ದೈವಿಕ ಜೀವನದಿಂದ ತುಂಬಿಸುತ್ತಾರೆ. ದೈವಿಕ ಅಲ್ಲ, ದೈವಿಕ, ಆಧ್ಯಾತ್ಮಿಕ, ಸ್ಪಿರಿಚುವಲ್ ಲೈಫ್ ಆಗಿ ಮಾರ್ಪಡಿಸ್ತಾರೆ. ಯಾವಾಗ ಯೇಸು ಸ್ವಾಮಿ ನಮ್ಮೊಳಗೆ ಬರ್ತಾರೋ ಆಗ ನಾವು ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸ್ತೇವೆ. ನಮಗೆ ಕೆಟ್ಟದ್ದು ಗೋಚರವಾಗ್ತದೆ, ನಾನು ಮಾಡುವ ತಪ್ಪು ಏನೆಂಬುದು ನಮಗೆ ಅರಿವಾಗ್ತದೆ. ನಾನು ಮಾಡ್ತಾ ಇರುವಂತಹ ಪಾಪ ಯಾವುದು, ನಾನು ಮಾತಾಡ್ತಾ ಇರುವಂತಹ ಮಾತು ಯಾವುದು, ನನ್ನಲ್ಲಿರುವಂತಹ ಕೆಟ್ಟದ್ದು ಯಾವುದು, ನಾನು ಹೇಗೆ ಜೀವಿಸ್ತಾ ಇದ್ದೇನೆ ಎಂಬಂತಹ ಅರಿವು ನಮಗೆ ಪ್ರಾರಂಭವಾಗ್ತದೆ. ಯಾವಾಗ? ಪ್ರಭು ಯೇಸುವಿನ ಶರೀರವನ್ನು ಭುಜಿಸುವಾಗ, ಅಂದರೆ ಪ್ರಭು ಯೇಸು ನಮ್ಮಲ್ಲಿ ಪ್ರವೇಶಿಸುವಾಗ. ಪ್ರಭು ಯೇಸು ನನ್ನಲ್ಲಿ, ಅಂದರೆ ನಿಮ್ಮಲ್ಲಿ, ನಮ್ಮಲ್ಲಿ ಪ್ರವೇಶಿಸುವಾಗ ನಾವು ದೈವಿಕ ಜೀವನವನ್ನ ಪ್ರಾರಂಭಿಸ್ತೇವೆ. ನೋಡಿ, ಸಂತ ಭಕ್ತರ ಜೀವನ, ಪ್ರವಾದಿಗಳ ಜೀವನ, ಪ್ರೇಷಿತರ ಜೀವನ ನಾನು ನೋಡ್ತೇವೆ. ದೇವರ ಆತ್ಮ, ಅಂದು ಪ್ರಭು ಯೇಸು ಅಲ್ಲ, ದೇವರ ಆತ್ಮ ತುಂಬುವಾಗ ಅವರು ಪರಿವರ್ತನೆ ಹೊಂದುತ್ತಾ ಇದ್ದರು. ಅಂದ್ರೆ ಇವತ್ತು ಅದೇ ಹೇಳ್ತಾರೆ, ನಾವು ಯಾವಾಗ ಯೇಸು ಸ್ವಾಮಿನ ಪೂಜಿಸ್ತೇವೋ ದೇವರ ಆತ್ಮ ನಮ್ಮಲ್ಲಿ ಪ್ರವೇಶಿಸ್ತಾರೆ, ದೇವರ ಆತ್ಮದೊಂದಿಗೆ ಒಂದಾಗ್ತೇವೆ, ಹಾಗೂ ದೈವಿಕ ಜೀವನದಿಂದ ನಾವು ತುಂಬುತ್ತೇವೆ. ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಲೈಫ್ ನ ಪ್ರಾರಂಭಿಸ್ತೇವೆ. ನೋಡಿ, ಎಷ್ಟೋ ಜನ ಹೇಳಿ ಧ್ಯಾನಕ್ಕೆ, ಕೆಲವು ಸಾರಿ ಧ್ಯಾನಗಳಲ್ಲಿ ಹೋಗುವಾಗ ಕೆಲವು ವ್ಯಕ್ತಿಗಳು ಪರಿವರ್ತನೆ ಆಗಿ ಹೋಗ್ತಾರೆ. ಸಂತ ಪೌಲರಂತೆ ಪರಿವರ್ತನೆ ಆದಾಗ ಏನಾಗ್ತದೆ? ಅವರ ಜೀವನ ಕುಡುಕುತನ ಬಿಟ್ಟು ಹೋಗ್ತದೆ, ಅವರ ಹೊಲಸು ಜೀವನ ಬಿಟ್ಟು ಹೋಗ್ತದೆ, ಅಥವಾ ಅವರ ಪಾಪದ ಜೀವನಗಳು ಬಿಟ್ಟು ಹೋಗ್ತದೆ, ಅವರ ಪಾಪದ ಕೃತ್ಯಗಳು ಬಿಟ್ಟು ಹೋಗ್ತದೆ. ಅವರು ಅಂತಿಲ್ಲ, ನಾವು ನಮ್ಮ ಸೊ ಈಗ ನಮ್ಮ ಎಲ್ಲರ ಈ ಬಲಹೀನತೆಗಳು ಬಿಟ್ಟು ಹೋಗ್ತದೆ. ಯಾವಾಗ? ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ, ವಾಕ್ಯವಾಗಿರುವ ಪ್ರಭು ಯೇಸು ನಮ್ಮೊಳಗೆ ಬರುವಾಗ, ವಾಕ್ಯವಾಗಿರುವ ಪ್ರಭು ಕಳಿಸಿದಂತ ಪವಿತ್ರ ಆತ್ಮರು ನಮ್ಮಲ್ಲಿ ಬಂದು ತಂಗುವಾಗ ನಾವು ಹೊಸ ಮನುಷ್ಯರಾಗ್ತೇವೆ, ಹೊಸ ಸೃಷ್ಟಿಗಳಾಗ್ತೇವೆ. ಹಾಗೆ ದೈವಿಕ ಜೀವನ ಪ್ರಾರಂಭವಾಗ್ತದೆ. ಸ್ಪಿರಿಚುಯಾಲಿಟಿ ಲೈಫ್, ಪವಿತ್ರ ಆತ್ಮನ ಸಂಪೂರ್ಣವಾಗಿ ತುಂಬಿಕೊಂಡು ಹೊಸ ಮನುಷ್ಯರಾಗಿ ನಾವು ಮಾರ್ಪಾಡಾಗುತ್ತೇವೆ. ಅಗಸ್ಟಿನ್ ನಾವು ನೋಡ್ತೇವಲ್ಲ, 17 ವರ್ಷಗಳ ಕಾಲ ಅಗಸ್ಟಿನರಿಗಾಗಿ ತನ್ನ ತಾಯಿ ಪ್ರಾರ್ಥಿಸಿದರು. ಪ್ರಿಯರ, ಅಗಸ್ಟಿನ ಜೀವನ ಚರಿತ್ರೆ ನೋಡುವಾಗ ನಾವು ನೋಡ್ತೇವೆ, ಅವರು ವ್ಯಭಿಚಾರಿಯಾಗಿದ್ದರು.
ತುಂಬಾ ಕೆಟ್ಟವರಾಗಿದ್ದರು, ತುಂಬಾ ಪಾಪದಲ್ಲಿದ್ದರು ಎಂಬುದನ್ನು ನಾವು ನೋಡುತ್ತೇವೆ. ಸಂತ ಅಗಸ್ಟಿನರು 17 ವರ್ಷಗಳ ಕಾಲ ಸತತವಾಗಿ ತಾಯಿ ದೇವರ ಕೈಗೆ ಸಮರ್ಪಿಸಿ ಪ್ರಾರ್ಥಿಸಿದರು. ಅವರು ಗೋಳಾಡ್ತಾ ಇರಲಿಲ್ಲ, ದೇವರ ಕೈಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ರು. ಸ್ವಾಮಿ ನನ್ನ ಮಗನನ್ನ ಮುಟ್ಟಿರಿ. ಅಗಸ್ತ್ಯರ ತಾಯಿ ಹೆಸರು ತಾಯಿ ಇಷ್ಟೇ, ಸ್ವಾಮಿ ನನ್ನ ಮಗನನ್ನ ಮುಟ್ಟಿರಿ, ನಿಮ್ಮ ಪವಿತ್ರಾತ್ಮದಿಂದ ನನ್ನ ಮಗನನ್ನು ಮುಟ್ಟಿರಿ, ನಿಮ್ಮ ಪವಿತ್ರಾತ್ಮರಿಂದ ನನ್ನ ಮಗನನ್ನು ಮುಟ್ಟಿರಿ. ಆತ್ಮನಿಂದ ತುಂಬಿಕೊಳ್ಳುವುದಕ್ಕಾಗಿ ತಾಯಿ ಪ್ರಾರ್ಥಿಸುತ್ತಾರೆ. 17 years, 17 ವರ್ಷ ಒಂದು ಕಾರ್ಯಕ್ಕಾಗಿ, ತನ್ನ ಮಗನ ಪರಿವರ್ತನೆಗಾಗಿ. ನಾವಿಷ್ಟು ಜನ ಪ್ರಾರ್ಥಿಸಿದ್ದೇವೆ. ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಲ ನನ್ನ ಗಂಡನಿಗಾಗಿ, ನನ್ನ ಹೆಂಡತಿಗಾಗಿ, ಅಥವಾ ಒಡಹುಟ್ಟಿದವರಿಗಾಗಿ, ಅಲ್ಲ ಮಗನಿಗಾಗಿ, ಮಗಳಿಗಾಗಿ. ಹೇಗೆ ಅಗಸ್ತ್ಯರ ತಾಯಿ ಪ್ರಾರ್ಥನೆ ಮಾಡಿದ ನಿಮ್ಮಾಗೆ ನಮ್ಮಾಗೆ ನೆನಪು ಬಂದಾಗ ಒಂದು 10 ಸೆಕೆಂಡ್ 15 ಸೆಕೆಂಡ್ 1 ನಿಮಿಷ ಅಲ್ಲ, ನಿರಂತರವಾಗಿ ಪ್ರಾರ್ಥಿಸಿದ್ರು. ದೇವರ ಕೈಗೆ ಬಿಟ್ಟುಕೊಟ್ಟು ನಿರಂತರವಾಗಿ ಪ್ರಾರ್ಥಿಸಿದ್ರು. ಹೌದು ಸಿಸ್ಟರ್ ಆಶಾ, ನಮ್ಮಲ್ಲಿರುವಂತಹ ಭಯ, ಆತಂಕ ಬಿಟ್ಟು ಹೋಗುತ್ತೆ. ದೈವಿಕ ಶಕ್ತಿ ನಮ್ಮಲ್ಲಿ ತುಂಬಿಕೊಡುತ್ತೆ. ಅದನ್ನ ನಾನು ನಿಮಗೆ ವಿವರಿಸ್ತಾ ಇದ್ದೇನೆ. 2ನೇ ಕಾರ್ಯವನ್ನೇ ನಾನು ನಿಮಗೆ ವಿವರಿಸ್ತಾ ಇದ್ದೇನೆ. ದೈವಿಕ ಶಕ್ತಿ ಯಾವುದು? ಪವಿತ್ರಾತ್ಮನ ಶಕ್ತಿ. ದೈವಿಕ ಶಕ್ತಿ ಅಂದ್ರೆ ಪವಿತ್ರಾತ್ಮನ ಶಕ್ತಿ. ಪವಿತ್ರಾತ್ಮ ನಮ್ಮಲ್ಲಿ ತುಂಬಿಕೊಳ್ತಾ ಇದ್ರೆ, ಈಗ ನೀವು ವಾಕ್ಯಗಳನ್ನ ಬರೀತಾ ಇದ್ದೀರಿ ಎಂಬುದಾದ್ರೆ ಇದು ನಿಮ್ಮಿಂದ ಬರೀಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮೊಳಗಿರುವಂತಹ ಪವಿತ್ರಾತ್ಮನ ಬರೆಯಲು ಪ್ರೇರಣೆ ಕೊಡುವುದರಿಂದ ನೀವು ಪವಿತ್ರಾತ್ಮನ ಬರೀತಾ ಇದ್ದೀರಿ. ನಿಮ್ಮಲ್ಲಿ ಪವಿತ್ರಾತ್ಮ ಪ್ರೇರಣೆ ಇರುವುದರಿಂದ ಆ ವಾಕ್ಯಗಳು ನಿಮಗೆ ಬರೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪವಿತ್ರಾತ್ಮ ಪ್ರೇರಣೆ ಇರುವುದರಿಂದ ಈ ದೇವರ ವಾಕ್ಯವನ್ನ, ಈ ಲೈವ್ ಅನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದು ದೇವರ ಪ್ರೇರಣೆ ಇದ್ದರೆ ಮಾತ್ರ, ಇಲ್ಲಾಂದ್ರೆ ಖಂಡಿತವಾಗಿ ಸಾಧ್ಯವಿಲ್ಲ. ದೇವರ ಸಾನ್ನಿಧ್ಯದಲ್ಲಿದ್ದೇವೆ ಅಂದ್ರೆ ನಾವು ದೇವರನ್ನ ಕಂಡುಕೊಳ್ಳಬೇಕು ಎಂಬಂತಹ ವಿಶ್ವಾಸ ಪ್ರಭು ಯೇಸುವಿನಲ್ಲಿ ನಮ್ಮಲ್ಲಿ ಬರುವಾಗ ಮಾತ್ರವೇ ನಾನು ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ, ದೇವರಿಗಾಗಿ ನನ್ನ ಜೀವನವನ್ನು ಸಮರ್ಪಿಸಲಿಕ್ಕೆ ಸಾಧ್ಯ. ಇಲ್ಲದೆ ನಾನು ಒಂದು ದಿನಕ್ಕೆ 10 ಬಲಿಪೂಜೆಗೆ ಹೋಗಿ 10 ಬಲಿಪೂಜೆಯಲ್ಲಿ ನಾನು ಪರಮಪ್ರಸಾದವನ್ನು ಸ್ವೀಕರಿಸಿದ್ದೆ ಆದರೆ ಇದು ಬರೀ ಒಂದು ರೊಟ್ಟಿ ಅಷ್ಟೇ, ಒಂದು ಗೋಧಿ ಅಷ್ಟೇ. ಕ್ಷಣಾರ್ಥದಲ್ಲಿ ದಹಿಸಿ ಹೋಗುವಂತಹ ವಸ್ತು, ಕ್ಷಣಾರ್ಥದಲ್ಲಿ ದಹಿಸಿ ಹೋಗುವಂತಹ ವಸ್ತು, ಏನು ಪ್ರಯೋಜನ ಇಲ್ಲ. ನಾನು ಪ್ರಭು ಯೇಸುವಿನ ಶರೀರವನ್ನು ಭುಜಿಸುವಾಗ ನಾನು ಸಂಪೂರ್ಣವಾಗಿ ದೈವಿಕ ಜೀವನವನ್ನು ಅನುಭವಿಸಬೇಕು. ಪ್ರಭು ಯೇಸುವೇ ನಾನಾಗಬೇಕು. ಯೇಸುಸ್ವಾಮಿ ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ, ನೀವು ದೇವರುಗಳು ಎಂಬುದಾಗಿ ಹೇಳ್ತಾರೆ. ನೀವು ದೇವರುಗಳು, ಯು ಆರ್ ಗಾಡ್ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರಿಯರೇ, ನಾವೆಲ್ಲರೂ ದೇವರುಗಳೇನೆ. ನಾವೆಲ್ಲರೂ ದೇವರುಗಳು. ದೇವರ ಆ ಸ್ವಭಾವ ನಮ್ಮಲ್ಲಿದೆ, ಆದ್ರೆ ಅದು ಮರೆಯಾಗಿದೆ. ದೈವತ್ವ ನಮ್ಮಲ್ಲಿದೆ, ಅದು ಮರೆಯಾಗಿದೆ. ಅದಕ್ಕೆ ನೋಡಿ, ನಾವು ಹೆಚ್ಚು ದೇವರನ್ನ ಕಂಡುಕೊಳ್ಳಲು ನಾವು ಪ್ರಯತ್ನಿಸಿ ಪ್ರಾರ್ಥಿಸುವಾಗ ಆ ದೈವತ್ವ ಸ್ಪಿರಿಚುಯಾಲಿಟಿಯಾಗಿ, ದೈವಿಕವಾಗಿ ನಮ್ಮಲ್ಲಿ ಹೊರಗೆ ಬರ್ತದೆ. ತಕ್ಷಣ ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳು, ನಮ್ಮಲ್ಲಿರುವಂತಹ ಹೋರಾಟಗಳೆಲ್ಲವೂ ನಮ್ಮನ್ನ ಬಿಟ್ಟು ಹೋಗ್ತದೆ. ಒಳಗೆ ಇದೆ, ನಮ್ಮಲ್ಲಿ ದೈವತ್ವ ಇದೆ. ಪ್ರತಿಯೊಬ್ಬರು ದೇವರು. ಯಾಕೆಂತ ಕೇಳ್ಬೋದು. ನಾವು ದೇವರ ನೀವು ದೇವರ ಮಗಳು, ದೇವರ ಮಗನು ಅನ್ನೋದಾದ್ರೆ ನೀವು ದೇವರಿಗೆ ಯಾರು? ನೀವು ಯಾರಾಗಿರ್ತೀರಿ? ನಾನು ಯಾರಾಗಿರ್ತೀನಿ? ಇನ್ನೊಬ್ಬರಿಗೆ ದೇವರ ಮಗನು. ಹೌದು. ಸೊ ನಾನು ಸಹ ದೇವರೇ. ತಂದೆಗೆ ಹುಟ್ಟಿದಂತ ಮಗನೇ, ಆದರೆ ಅವನ ತಂದೆಗೆ ಸೇರಿದವನು, ಆ ತಂದೆಗೆ ಸೇರಿದವನು. ಹೀಗೆ ಪ್ರಿಯರೇ, ದೈವಿಕವಾದ ಜೀವನದಿಂದ ದೇವರು ನಮ್ಮನ್ನು ತುಂಬಿಸ್ತಾರೆ. ಮೂರನೆಯದಾಗಿ ಏನು ವಿಷಯ ಹೇಳ್ತೀರಾ? 3,000 ರೂಪಾಯಿ. 5 ಸೆಕೆಂಡ್. 1 2 3 4 5. ಆದ್ರೂ ಸ್ವಲ್ಪ ಬ್ರೇಕ್ ಕೊಡ್ತೀನಿ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ನೀವು ದೇವರನ್ನ ಕಂಡುಕೊಳ್ಳಬೇಕು ಅಷ್ಟೇ. ನಾವೆಲ್ಲರೂ ದೇವರನ್ನ ಕಂಡುಕೊಳ್ಳಬೇಕು. ಈ ಪ್ರಭು ಯೇಸುವಿನ ಶರೀರದ ಮಹತ್ವವನ್ನು ಕಂಡುಕೊಳ್ಳಬೇಕು. ಕಥೋಲಿಕ ಸಂಸ್ಕಾರದ ದಿವ್ಯ ಸಂಸ್ಕಾರದಲ್ಲಿರುವಂತಹ ಅಗೋಚರವಾಗಿರುವಂತಹ ದೇವರನ್ನ ಗೋಚರವಾಗಿ ಕಾಣುವಂತಹ ಸಂಸ್ಕಾರವಾಗಿದೆ ಈ ಪವಿತ್ರವಾದ ಪರಮಪ್ರಸಾದ ಸಂಸ್ಕಾರ. ಅಗೋಚರವಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರನ್ನ ತಾಯಿ ಮಾತೆಯರ ಮುಖಾಂತರವಾಗಿ ದೇವರು ಗೋಚರವಾಗುವಂತ, ಹೀಗೆ ಯೇಸುಸ್ವಾಮಿಯ ರೂಪವನ್ನ, ಯೇಸುಸ್ವಾಮಿಯನ್ನು ಕಂಡರಿಯದಂತ ಪ್ರಭು ಯೇಸುವಿಗೆ ಸಂಪೂರ್ಣವಾಗಿ ಮಾಂಸವನ್ನ ಒದಗಿಸಿದಂತ ತಾಯಿ ಮಾತೆ ಮರಿಯಮ್ಮನವರು ಅಗೋಚರವಾಗಿದ್ದಂತಹ ಪ್ರಭು ಯೇಸುವನ್ನ ಗೋಚರವಾಗಿ ಈ ಲೋಕಕ್ಕೆ ತೋರಿಸಿಕೊಡಲು ಕಾರಣರಾದರು ತಾಯಿ ಮಾತೆ ಮರಿಯಮ್ಮನವರು. ಹೇಗೆ ಪ್ರಭು ತಮ್ಮ ಆತ್ಮರನ್ನ ಪಡೆದುಕೊಂಡು ನೀವು
ನಿಮಿತ್ತವಾಗಿ, ಪವಿತ್ರಾತ್ಮರಿಂದ ತಾವು ತುಂಬಿದ ನಿಮಿತ್ತವಾಗಿ, ದೈವಿಕವಾಗಿ, ಆಧ್ಯಾತ್ಮಿಕತೆಯೇ ಭಂಡಾರವಾಗಿರುವ, ಆಧ್ಯಾತ್ಮಿಕತೆಯೇ ಶಿಖರವಾಗಿರುವ ಪ್ರಭು ಯೇಸುವನ್ನ ತಾಯಿ ಮಾತೆ ಮರಿಯವರು ಗೋಚರಪಡಿಸಿದರು. ಹೀಗೆ ಕಥೋಲಿಕ ಧರ್ಮ ಸಭೆಯಲ್ಲಿ ಈ ಪರಮ ಪ್ರಸಾದ ಪ್ರಭು ಯೇಸುವನ್ನ ಗೋಚರಪಡಿಸುತ್ತದೆ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂಬುದಾಗಿ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ನುಡಿಯುವಂತೆ, ಕಥೋಲಿಕ ಧರ್ಮ ಸಭೆಯು ಇವರೇ ಪ್ರಭು ಯೇಸು ಎಂಬುದನ್ನ, ಇವರಲ್ಲಿ ಈ ರೊಟ್ಟಿಯಲ್ಲಿ ಪ್ರಭು ಯೇಸು ವಾಸ ಮಾಡುತ್ತಾರೆ ಎಂಬುದನ್ನ, ಈ ರೊಟ್ಟಿಯ ಮೂಲಕವಾಗಿ ಪ್ರಭು ಯೇಸು ನಮ್ಮಲ್ಲಿ ಜೀವಿಸುತ್ತಾರೆ ಎಂಬುದನ್ನ, ಈ ರೊಟ್ಟಿಯ ಮೂಲಕವಾಗಿ ನಮ್ಮನ್ನು ದೈವಿಕವಾಗಿ ಬೆಳೆಸುತ್ತಾರೆ ಎಂಬುದನ್ನ, ಈ ರೊಟ್ಟಿಯ ಮೂಲಕವಾಗಿ ನಾವು ದೇವರ ಆತ್ಮವನ್ನು ಧರಿಸಿಕೊಡುತ್ತೇವೆ ಎಂಬುದನ್ನ, ಈ ರೊಟ್ಟಿಯ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ದೇವರಾಗಿ ಬಾಳುತ್ತೇವೆ ಎಂಬುದನ್ನ ಕಥೋಲಿಕ ಧರ್ಮಸಭೆ ನಮಗೆ ಪ್ರಕಟಿಸುತ್ತದೆ. ಅಗೋಚರವಾಗಿರುವಂತಹ ಈ ರೊಟ್ಟಿ ಸಾಧಾರಣ ಈ ರೊಟ್ಟಿಯ ತುಂಡು ಯೇಸುವಿನ ಶರೀರ ಎಂಬುದನ್ನ ಕಥೋಲಿಕ ಧರ್ಮಸಭೆ ನಮಗೆ ಗೋಚರಪಡಿಸುತ್ತದೆ. ಈ ಸತ್ಯ ನಾವು ಕಂಡುಕೊಳ್ತಾ ಇಲ್ಲ. ಈ ಸತ್ಯಗಳನ್ನು ಬಿಟ್ಟು ನಾವು ಎಲ್ಲೆಲ್ಲಿಯೋ ಹೋಗ್ತೇವೆ. ಇಲ್ಲ ಪ್ರಿಯರೇ, ಸತ್ಯವನ್ನು ಅರ್ಥಕೊಳ್ಳಬೇಕು. ರೊಟ್ಟಿಯ ತುಂಡು ನೋಡಿ, ಕೇಳಬಹುದು, ಬ್ರದರ್ ಅದು ಹೇಗೆ ರೊಟ್ಟಿಯ ತುಂಡು? ಎಸ್, ಓಕೆ, ನೀವು ಕೇಳುವಂತ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಸ್ತೋತ್ರ ಸ್ವಾಮಿ ದೇವ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಈ ರೊಟ್ಟಿ ಹೇಗೆ ಮಾಂಸವಾಗ್ತದೆ ಎಂಬುದಾಗಿ, ಹೌದಲ್ಲ? ಓಕೆ, ಒಂದು ಕಾಲದಲ್ಲಿ ನಾನಾಗಲಿ ನೀವಾಗಲಿ ಪಾಪದ ಜೀವನ ಮಾಡ್ತಾ ಇದ್ದಿರ್ಬೋದು, ಅನೈತಿಕ ಜೀವನ ಮಾಡ್ತಾ ಇದ್ದಿರ್ಬೋದು, ದುಶ್ಚಟ ದುರ್ಮಾರ್ಗಗಳು ಇರಬಹುದು. ಆದರೆ ಇವತ್ತು ನೀವು ದೇವರನ್ನ ಕಂಡುಕೊಂಡಿದ್ದೀರಿದ್ರೆ, ಇದೇ ನಿಮ್ಮ ಶರೀರದಲ್ಲಿ, ಇದೇ ನನ್ನ ಶರೀರದಲ್ಲಿ ಪಾಪಾತ್ಮನಾಗಿರುವಂತಹ ನಾನು, ವ್ಯಭಿಚಾರಿ ಆಗಿರುವ ನಾನು, ಕುಡುಕನಾಗಿದ್ದ ನಾನು, ಜೂಜುಗಾರನಾಗಿದ್ದ ನಾನು, ಕೊಳ್ಳೆಗಾರನಾಗಿದ್ದ ನಾನು, ಇಂದು ದೇವರನ್ನ ಕಂಡುಕೊಂಡು ಒಂದು ಪಾಸ್ಟರ್ ಆಗಿ, ಒಂದು ಸಭಾಪಾಲಕನಾಗಿ, ಒಬ್ಬ ಶುಶ್ರೂಷಕಾರನಾಗಿ, ಒಬ್ಬ ಸುಸಂದೇಶ ಸಾರುವನಾಗಿ, ಒಂದು ಗುರುಗಳಾಗಿ ನಾನು ಮಾರ್ಪಾಡಾಗುತ್ತೇನೆ ಅಂದ್ರೆ ಹೇಗೆ ಸಾಧ್ಯ? ಈ ಒಂದು ರೊಟ್ಟಿ ಹೇಗೆ ಮಾಂಸವಾಗ್ತದೆ ಎಂದು ಕೇಳುವಾಗ, ಈ ರೊಟ್ಟಿಯ ಈ ದೇಹ ಒಣಗಿ ಹೋಗುವ, ಮಣ್ಣಿಂದ ಬಂದು ಮಣ್ಣಿಗೆ ಹೋಗುವಂತಹ ಈ ದೇಹ ಹೇಗೆ ದೈವಿಕವಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಗುಣವಂತು ಎಂಬುದಾಗಿ ಗುಣವಂದುತ್ತೇವೆ, ಪ್ರಭು ಯೇಸುವಿನ ನಾಮದಲ್ಲಿ ಸೈತಾನ ಬಿಟ್ಟು ಹೋಗಲಿ ಎಂಬುದಾದರೆ ಬಿಟ್ಟು ಹೋಗುತ್ತದೆ, ಪ್ರಭು ಯೇಸುವಿನ ನಾಮದಲ್ಲಿ ನಿನಗೆ ಸೌಖ್ಯವಾಗಲಿ ಎಂಬುದಾದರೆ ಸೌಖ್ಯವಾಗ್ತದೆ, ಪ್ರಭು ಯೇಸುವಿನ ನಾಮದಲ್ಲಿ ಬಂಧನಗಳು ಬಿಚ್ಚಲ್ಪಡಲಿ ಎಂಬುದಾದರೆ ಬಂಧನ ಬಿಚ್ಚಲ್ಪಡುತ್ತದೆ, ಪ್ರಭು ಯೇಸುವಿನ ನಾಮದಲ್ಲಿ ಕಟ್ಟುಗಳು ಒಡೆಯಲ್ಪಡಲಿ ಎಂಬುದಾದರೆ ಕಟ್ಟುಗಳು ಒಡೆಯಲ್ಪಡುತ್ತದೆ, ಪ್ರಭು ಯೇಸುವಿನ ನಾಮದಲ್ಲಿ ಎದ್ದು ನಡೆಯ ಎಂಬುದಾದ ಎದ್ದು ನಡೆಯ ಎಂಬುದಾಗಿ ಎಂಬುದು ಸಂಭವಿಸುತ್ತದೆ. ಹೇಗೆ? ನಾನು ನಿನ್ನೊಂದು ಸಾಧಾರಣ ಮನುಷ್ಯ, ಪಾಪಿಯಾಗಿ ಲೋಕಕ್ಕೆ ಬಂದವನು, ಪಾಪಿಯಾಗಿರುವಂತಹ ನಿನ್ನಲ್ಲಿ ನನ್ನಲ್ಲಿ ಈ ದೈವಿಕ ಹೇಗೆ ಬಂತು? ಈ ದೈವತ್ವ ಹೇಗೆ ಬಂತು? ಅರ್ಥ ಆಯ್ತು ಅಂತ ಕಾಣ್ತದೆ ನಿಮಗೆ? ಈ ಪಾಪದ ಜೀವವೇ, ಈ ಪಾಪದ ದೇಹವೇ ದೇವರ ಪವಿತ್ರಾಲಯವಾಗಿ ಲೋಕದ ಕಟ್ಟಕಡೆಗೆ ಪ್ರಭು ಯೇಸುವಿನ ರಕ್ತಸಾಕ್ಷಿಯಾಗಿ ಜೀವಿಸ್ತಾನೆ ಎಂದು ಎದೆತಟ್ಟಿ ಲೋಕದ ಕಟ್ಟಕಡೆಗೆ ಶುಭ ಸಂದೇಶ ಸಾರಲು ಹೊರಡುವಂತ ನಿನ್ನಲ್ಲಿ ನನ್ನಲ್ಲಿ ಈ ಒಂದು ಛಾಯೆ ಬರ್ತದೆ ಎಂಬುದಾದರೆ, ಈ ರೊಟ್ಟಿಯಲ್ಲಿ ಪ್ರಭು ಯೇಸು ಬರಲು ಸಾಧ್ಯವಿಲ್ಲವೇ? ಈ ರೊಟ್ಟಿ ಪ್ರಭು ಯೇಸುವಿನ ಶರೀರವಾಗಲು ಸಾಧ್ಯವಿಲ್ಲವೇ? ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಎಸ್, ಸುಮ್ಮನೆ ಒಂದು ರೊಟ್ಟಿ, ನೋಡ್ಲಿಕ್ಕೆ ರೊಟ್ಟಿ. ಸೊ ಅದಕ್ಕೆ ಹೇಳ್ತಾರೆ, ವಾಕ್ಯ ಹೇಳ್ತದೆ, ನಮ್ಮ ಆತ್ಮದ ಯೇಸು ಸ್ವಾಮಿ ನಮ್ಮೊಳಗೆ ದಿವ್ಯ ಸಂಸ್ಕಾರದ ಮೂಲಕವಾಗಿ, ದಿವ್ಯ ಭೋಜನವಾಗಿ ನಮ್ಮೊಳಗೆ ಪ್ರಭು ಯೇಸು ಸ್ವಾಮಿ ಬರುವಾಗ ನಮ್ಮ ಆತ್ಮದಲ್ಲಿ ಪಾಪದ ಗಾಯಗಳನ್ನು ಗುಣಪಡಿಸುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೇನ್ ಹೇಳಿಯಪ್ಪ, ಒಂದು ಹಾಕಿ ಟೈಪ್ ಮಾಡಿ ಹಾಕಿಯಪ್ಪ, ನನಗೋಸ್ಕರ ಇಲ್ಲ, ನಿಮ್ಮ ಪ್ರಭುವಿಗೋಸ್ಕರ. ಆಮೇನ್. ಹೌದು, ಪ್ರಭು ಯೇಸು ನಿಮ್ಮಲ್ಲಿ ಬರುವಾಗ ಪಾಪದ ಗಾಯಗಳು, ನನ್ನಲ್ಲಿ ಬರುವಾಗ ಪಾಪದ ಗಾಯಗಳು ಗುಣವಾಗುತ್ತದೆ, ಗುಣಪಡಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಸೌಖ್ಯ. ಹಾಕಿ ಆಮೇಲೆ ನಿಜ ಅಂದ್ರೆ ಹಾಕಿ, ನಿಮ್ಮ ಜೀವನದಲ್ಲಿ ಪಾಪದ ಗಾಯಗಳನ್ನ ಯೇಸು ಸ್ವಾಮಿ ಗುಣಪಡಿಸಿದ್ರೆ ಆಮೇಲೆ ಹಾಕಿ. ಎಲ್ಲರೂ ಓಡಿ ಹೋಗ್ಬೇಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಾಪದ ಗಾಯಗಳು, ನಾಟ್ ಆಂತರಿಕ ಸೌಖ್ಯ, ರೋಗದ ಗಾಯಗಳಲ್ಲ, ಪಾಪದ ಗಾಯಗಳು. ಸಿನ್ ವೂಂಡ್ಸ್, ಪಾಪದ ಗಾಯಗಳು. ವ್ಯಭಿಚಾರ ಎಂಬ ಪಾಪದ ಗಾಯ ನನ್ನನ್ನು ಬಿಟ್ಟು ದೂರ ಹೋಗ್ತದೆ, ಕುಡುಕುತನದ ಗಾಯ ನನ್ನನ್ನು ಬಿಟ್ಟು ದೂರ ಹೋಗ್ತದೆ, ಸುಳ್ಳು ಮೋಸದ ಗಾಯ ನನ್ನನ್ನು ಬಿಟ್ಟು ದೂರ ಹೋಗ್ತದೆ, ಕೆಟ್ಟ ಮಾತುಗಳನ್ನಾಡುವಂತಹ ಗಾಯ ನನ್ನನ್ನು ಬಿಟ್ಟು ಹೋಗ್ತದೆ.
ಅನೈತಿಕ ಸಂಬಂಧದ ಗಾಯ ನನ್ನನ್ನು ಬಿಟ್ಟು ಹೋಗ್ತದೆ. ದುರ್ಮಾರ್ಗ, ದುರಾಲೋಚನೆಯ, ದುಶ್ಚಿಂತನೆಗಳ ಎಲ್ಲ ಸ್ವಭಾವಗಳು ನನ್ನನ್ನು ಬಿಟ್ಟು ಹೋಗ್ತದೆ. ಆದರೆ ಪ್ರಭು ಯೇಸುವನ್ನು ನಾನು ಧರಿಸಿಕೊಳ್ಳುವಾಗ ಪಾಪದ ಗಾಯಗಳಿಂದ ದೇವರು ನಮ್ಮನ್ನು ಗುಣಪಡಿಸುತ್ತಾರೆ. ಯಾವಾಗ? ಈ ಶರೀರವನ್ನು ಭುಜಿಸುವಾಗ. When you receive the Holy Communion, ನೀನು ಯಾವಾಗ ಪರಮ ಪ್ರಸಾದವನ್ನು ಸ್ವೀಕರಿಸುತ್ತೀಯೋ, ಪ್ರಭು ಯೇಸುವಿನಲ್ಲಿ ವಿಶ್ವಾಸದಿಂದ ನಿನ್ನ ಸ್ವೀಕರಿಸುತ್ತೀಯೋ, you are healed in Jesus' name. Your disease all healed in Jesus' name. He's a healer. Yes, he's a healer. He's a power. He's a power. He's a God. He's the Almighty God. He's the Holy Spirit. Yes, he's everything. He's a redeemer. He's a redeemer. He's a salvation. Praise the Lord. Praise the Lord. ಪಾಪದ ಗಾಯಗಳನ್ನು ದೇವರು ಗುಣಪಡಿಸ್ತಾರೆ. ಜಕ್ಕಾರಿಯನು ಇರಲಿ ಒಂದು ಕಡೆ ಇರಲಿ, ಮಗ್ದಲದ ಮರಿಯಳು ಇನ್ನೊಂದು ಕಡೆ ಇರಲಿ. ಎಲ್ಲಿ? ನೀರಿನ ಕೊಡಪಾನೆಯನ್ನು ಇಟ್ಟುಕೊಂಡು ಮಧ್ಯಾಹ್ನ 12 ಗಂಟೆಗೆ ನೀರನ್ನು ಕೊಂಡು ಹೋಗಲು ಹೋದಂತ ಮಗ್ದಲದ ಮರಿಯ. ಅವಳಿಂದ ಪಾಪದ ಗಾಯಗಳು ಹೋಯ್ತು. ಯೇಸು ಸ್ವಾಮಿ ಅವಳು ಸ್ವೀಕರಿಸಿದ ತಕ್ಷಣ ಯೇಸು ಸ್ವಾಮಿ ಹೇಳಿದ್ರು, ನಾನು ಕೊಡುವ ನೀರನ್ನು ನೀನು ಕುಡಿದಿದ್ದೇ ಆದರೆ ಇನ್ನೆಂದಿಗೂ ನಿನಗೆ ದಾಹವಾಗುವುದು. ಸಮಯ ಆಗದ ನೀರನ್ನು ನನಗೆ ಕುಡಿ. So are you ready to ask your Lord Jesus Christ? If you are ready to ask your Lord Jesus Christ, ನಿಮ್ಮ ಯೇಸುವಿನಲ್ಲಿ ನೀವು ಕೇಳಲಿಕ್ಕೆ, ಜೀವಜಲವನ್ನು ಕೇಳಲಿಕ್ಕೆ ನೀವು ಸಿದ್ಧರಾಗಿದ್ದೀರಾ? ಎಷ್ಟು ಜನ ಸಿದ್ಧರಾಗಿದ್ದೀರಿ? ಎಸ್ ಎಸ್ ಎಂದು ಹೇಳುವವರು ಎಸ್ ಅಂತ ಹಾಕಿ. ಆ ಪತಿತೆ ಪರಿವರ್ತನೆ ಹೊಂದಿದಂತೆ ನಾನು ಸಹ ಪರಿವರ್ತನೆ ಹೊಂದುತ್ತೇನೆ ಎಂಬುದ ಎಸ್ 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 ಮೀ ಆಲ್ಸೋ ಎಸ್ ಎಸ್ Yes, Lord. ಹೌದಲ್ಲ? It's so wonderful. ಹಾಗೆ ಹೇಳೋಣ. God's love, yes. ಹೌದು, yes, Lord. Okay, praise God. Hallelujah. Thank you, Jesus. Praise Jesus. ಪ್ರಿಯರಿಗೆ, ಆತ್ಮದಲ್ಲಿ ಅಡಕವಾಗಿರೋ ಪಾಪದ ಗಾಯಗಳನ್ನ ನಮ್ಮನ್ನ ಯೇಸು ಸ್ವಾಮಿ ಗುಣಪಡಿಸ್ತಾರೆ. ಪ್ರಿಯರೇ, ನಮಗೆ ಆತ್ಮದ ಗಾಯಗಳು ಗುಣ ಹೊಂದಿದರೆ ಮಾತ್ರ ನಾವು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ನಮ್ಮಲ್ಲಿ ಆತ್ಮದ ಗಾಯಗಳು ಗುಣ ಹೊಂದಲಿಲ್ಲ ಎಂಬುದಾದರೆ ನಾವು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಭು ಯೇಸುವಿನೊಂದಿಗೆ ಒಂದು ನಿಕಟವಾದ ಬಾಂಧವ್ಯವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಭು ಯೇಸುವಿನ ಆ ಜೀವಂತ ಪೂಜ್ಯ ಶರೀರದಲ್ಲಿ ನಾವು ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ದೈವಿಕವಾಗಿ ಪವಿತ್ರಾತ್ಮರನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪಾಪದ ಗಾಯಗಳು ಗುಣವಾಗಬೇಕು. ನಮಗೆ ಬೇಕಾಗಿರೋ ಸೌಖ್ಯ. ಪ್ರಿಯರು, ರೋಗ ಬಿಡಿ ಪ್ರಿಯರು, ರೋಗಕ್ಕಾಗಿ ಚಿಂತೆ ಮಾಡಬೇಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ರೋಗ ಬರ್ತದೆ. ಇವತ್ತು ನೋಡಿ, ಕೊರೋನಾ ಇಡೀ ವಿಶ್ವನ ವ್ಯಾಪಿಸ್ತಾ ಇದೆ. ಬೇಡ ಬೇಡ ಅಂದ್ರೆ ಒಂದು ಕಾಲದಲ್ಲಿ ಸೀಲ್ಡೌನ್ ಮಾಡಿದ್ರೆ 1 ತಿಂಗಳು, 1.5 ತಿಂಗಳು. ಯಾರಿದ್ದಾರೆ ತಡೆಗಟ್ಟಲಿಕ್ಕೆ ಆಯ್ತಾ? ಯಾರಿಗಾದ್ರೂ ಅವತ್ತು ಮಾಡಿದ್ರು, ಇವತ್ತು ಯಾರಿಗಾದ್ರೂ ತಡೆಗಟ್ಟಲಿಕ್ಕೆ ಆಯ್ತಾ? ದಿನೇ 3,000, 4,000, 5,000 ಜನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದರೆ ಅದಕ್ಕೆ ಮದ್ದಿದೆ, ವೈದ್ಯರಿದ್ದಾರೆ, ಹಾಗೂ ಸರ್ಕಾರ ನಮ್ಮ ಮುಂದೆ ಹೇಳುವಂತ ನಿಬಂಧನೆಗಳನ್ನು ಪಾಲಿಸುವಾಗ ಅದು ಕಂಟ್ರೋಲ್ ಆಗ್ತದೆ. ಅದು ರೋಗ, ಕ್ಯಾನ್ಸರ್ ಬರ್ಬೋದು, ಮಾರಕವಾದ ಏನೇ ರೋಗ ಬರ್ಬೋದು, ಸಮಥಿಂಗ್ ಡಿಸೀಸ್, ಅದು ಸೌಖ್ಯವಾಗ್ತದೆ. ಆದ್ರೆ ಅದಕ್ಕಿಂತ ಅದು ಸೌಖ್ಯ ಆಗಬೇಕು ಅಂದ್ರೆ ನನ್ನೊಳಗಿರುವಂತಹ ಪಾಪದ ಗಾಯ ಗುಣವಾಗಬೇಕು. ಅದು ಯಾವಾಗ? ಈ ಪ್ರಭು ಯೇಸುವಿನ ಶರೀರವನ್ನು ಪೂಜಿಸುವಾಗ. ವೆನ್ ಯು ರಿಸೀವ್ ದ ಹೋಲಿ ಕಮ್ಯುನಿಯನ್, ವೆನ್ ಯು ರಿಸೀವ್ ದ ಹೋಲಿ ಕಮ್ಯುನಿಯನ್, ಪಾಪದ ಗಾಯ ಸೌಖ್ಯವಾಗ್ತದೆ. ಪಾಪದ ಗಾಯಗಳಿಂದ ನಾವು ದೂರವಾಗಬೇಕು. ಇವತ್ತು ನಮ್ಮೆಲ್ಲರನ್ನ ಬೇಟೆಯಾಡ್ತಾ ಇರುವುದು ಪಾಪ. ನಮ್ಮೆಲ್ಲರನ್ನ ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಪಾಪ. ದೇವರಿಂದ ಸಂಪೂರ್ಣವಾಗಿ ನಮ್ಮನ್ನು ದೂರ ಮಾಡ್ತಾ ಇರೋದು ಪಾಪ. ನೋಡಿ, ಮುಖ್ಯಮಂತ್ರಿಗಳಿದ್ರು, ಎಚ್ಚರಿಕೆ 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 ಅಂತ ಮಂತ್ರಿಗಳೆಲ್ಲ ಹೇಳಿಕೆ ಶುರು ಮಾಡಿದ್ರು. ಮುಖ್ಯಮಂತ್ರಿಗೆ ಬಂದ್ಬಿಟ್ಟಿದೆ, ಏನ್ ಮಾಡೋದು? ಗುರುಗಳು ಹೇಳ್ತಾ ಇದ್ರು ಎಚ್ಚರಿಕೆ ಎಚ್ಚರಿಕೆ, ಗುರುಗಳಿಗೆಲ್ಲ ಬಂದ್ಬಿಡ್ತು, ಏನ್ ಮಾಡೋದು? ಧರ್ಮಾಧ್ಯಕ್ಷರು ಹೇಳ್ತಾ ಇದ್ರು ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ, ಧರ್ಮಾಧ್ಯಕ್ಷರಿಗೂ ಬಂದ್ಬಿಟ್ರು, ಏನ್ ಮಾಡೋದು? ಏನ್ ಮಾಡೋದಪ್ಪ? ನಾವು ವಿಶ್ವಾಸಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಪ್ರಾರ್ಥಿಸುವವರೆಗೂ ಬಂದ್ಬಿಡ್ತು, ಏನ್ ಮಾಡೋದಪ್ಪ? ಅಯ್ಯೋ, ಮನೇಲಿ ಹೋಗ್ಬೇಡ ಹೋಗ್ಬೇಡ, ಮನೆವರೆಗೆ ಹೋಗ್ಬೇಡ ಹೋಗ್ಬೇಡ ಅಂದ್ರೆ ಮನೇಲಿ ಇರೋರಿಗೆ ಬಂದ್ಬಿಡ್ತು, ಏನ್ ಮಾಡೋದು? ಅದು ಬರ್ತದಪ್ಪ. ಸಾವಿಗೆ ಒಂದು ಕಾರಣ ಬೇಕು, ಇಷ್ಟೇ. ಈ ಸತ್ಯ ತಿಳ್ಕೊಳ್ಳಿ.
ಮಧ್ಯದಲ್ಲಿ ಇದೊಂದು ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೇನೆ. ಸಾವಿಗೆ ಒಂದು ಕಾರಣ ಬೇಕು. ನಾನು ಕೊರೋನಾ ಬಂದೇ ಸಾಯ್ಬೇಕು ಎಂಬುವಂತ ವಿಧಿ ದೇವರ ಚಿತ್ತವಿದ್ರೆ ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಾನು ಸಾಯ್ಬೇಕು, ಕ್ಯಾನ್ಸರ್ ಬಂದೇ ಸಾಯ್ಬೇಕು ಅಂದ್ರೆ ಕ್ಯಾನ್ಸರೇ ಬರಬೇಕು. ಅಥವಾ ಒಂದು ಪಕ್ಷ ನನಗೆ ಏಡ್ಸೇ ಬಂದು ಸಾಯ್ಬೇಕು, ನಾನೊಂದು ಪ್ರಬೋಧಕನಾಗಿದ್ದೀನಿ, ಶುಭ ಸಂದೇಶ ಸಾರ್ತಾ ಇದ್ದೀನಿ, ಆದ್ರೂ ನನಗೆ ಒಂದು ಏಡ್ಸೇ ಬಂದು ಸಾಯ್ಬೇಕು ಅನ್ನೋದಾದ್ರೆ ಅದನ್ನು ಯಾರ ಕೈಯಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸಾಯ್ಲಿಕ್ಕೆ ಒಂದು ಕಾರಣ ಬೇಕು, ಇಷ್ಟೇ. ಈ ಕಾರಣವೇ ಈ ನಮ್ಮ ಮುಂದೆ ಬರುವಂತಹ ರೋಗಗಳು. ಅದನ್ನ ಯಾವ ವ್ಯಕ್ತಿಯಿಂದಲೂ ತಡೆ ಹಿಡಿಯಲಿಕ್ಕೆ ಆಗುದಿಲ್ಲ, ಯಾವ ಮನುಷ್ಯನಿಂದಲೂ ಮರಣವನ್ನ ಬಂಧಿಸಲಿಕ್ಕೆ ಆಗುದಿಲ್ಲ. ಅದು ದೈವೇಚ್ಛೆ. ಆದರೆ ಪಾಪದಿಂದ ನಾವು ಹೊರಗೆ ಬರಬೇಕು, ಪಾಪದಿಂದ ಹೊರಗೆ ಬರಬೇಕು, ಮರಣವನ್ನ ಜಯಿಸಬೇಕು, ನಮ್ಮ ಓಟ ಪಂದ್ಯವನ್ನ ನಾವು ಜಯಿಸಬೇಕು. ಹೌದು ಪ್ರಿಯರೇ, ಹೀಗೆ ಮೂರನೆಯದಾಗಿ ನಮ್ಮ ಆತ್ಮದಲ್ಲಿ ಪಾಪದ ಗಾಯಗಳನ್ನ ಗುಣಪಡಿಸುತ್ತಾರೆ ಪ್ರಭು ಯೇಸು ಈ ರೊಟ್ಟಿ ಮೂಲಕವಾಗಿ ನಮ್ಮಲ್ಲಿ ಬರುವಾಗ, ಆತ್ಮ ಶರೀರವಾಗಿ ನಮ್ಮಲ್ಲಿ ಬರುವಾಗ, ಆತ್ಮ ಶರೀರವಾಗಿ ಬರುವಾಗ, ದೈವ ಸ್ವಭಾವದಲ್ಲಿ ನಾವು ಒಂದಾಗುವಾಗ, ದೈವಿಕವಾಗಿ ನಾವು ಜೀವಿಸುವಾಗ, ಪ್ರಿಯ ಸತ್ಯಗಳನ್ನು ನಾವು ಕಂಡುಕೊಳ್ಳಬೇಕು. 4ನೇ ಪ್ರಶ್ನೆ ಇದೆ, ಮುಂದೆ ಹೇಳಿದ್ದೆ 4 ವಿಷಯಗಳು ಅಂತೇಳಿ, 3 ನಾನೇ ಹೇಳಿಬಿಟ್ಟೆ. ಆದ್ರೆ 9,000 ರೂಪಾಯಿ ನನಗೇನೆ. ಪ್ರೈಸಲೋಣ. ಬೇಕಾದ್ರೆ ಹೇಳಬಹುದು. ಇನ್ನೂ ಒಂದು ಪ್ರಶ್ನೆ ಇದೆ, ಇನ್ನೂ ಇದೆ, ಮುಂದ್ಗಡೆ ಕೊಡ್ತೀನಿ, ತೊಂದರೆ ಇಲ್ಲ. ಪ್ರೈಸ್ ಮುಗಿದೋಯ್ತು ಅಂತ ಚಿಂತೆ ಮಾಡ್ಬೇಡಿ ಯಾರು, ಆಯ್ತಾ? ದೇವರು ನಿಮಗೆ ಕೊಡ್ತಾರಪ್ಪ. ಈಗಾಗಲೇ ಎಷ್ಟು ಜನ ಬಹುಮಾನ ಪಡೆದುಕೊಂಡಿದ್ದಾರೆ, ಹೌದಲ್ಲ? ತುಂಬಾ ಜನ ಪಡ್ಕೊಂಡಿದ್ದಾರೆ. ಎಲ್ಲ 500 ರೂಪಾಯಿ ಯಾರು ಪಡ್ಕೊಂಡು, ಎಲ್ಲ 1,000 ಪಡ್ಕೊಂಡಿದ್ದಾರೆ. ತೊಂದರೆ ಇಲ್ಲ. ದೇವರಿಗೆ ಸ್ತೋತ್ರ. ಪ್ರೈಸಲೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, 4ನೇದಾಗಿ ಏನು ಸಂಭವಿಸುತ್ತದೆ? ಏನು ಸಂಭವಿಸುತ್ತದೆ? ಅತೀ ಶ್ರೇಷ್ಠವಾದದ್ದು ಈ ಪರಮಪ್ರಸಾದ ಸಂಸ್ಕಾರದ ಮೂಲಕವಾಗಿ ಅತೀ ಶ್ರೇಷ್ಠವಾದಂತಹ ಒಂದು ಕಾರ್ಯ ನಡೆಯುತ್ತೆ. ಪ್ರಭು ಯೇಸುವಿನ ಈ ಶರೀರವನ್ನು ಭುಜಿಸುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಪ್ರಭು ಯೇಸು ನಮ್ಮನ್ನು ಏನ್ ಮಾರ್ಪಡಿಸ್ತಾರೆ. ಪ್ರಿಯರೇ, ಇದೆಲ್ಲ ಸುಮ್ಮನೆ ಅಲ್ಲ. ಕಥೋಲಿಕ ಧರ್ಮಸಭೆಯ ಜೀವಾಳ ಪರಮಪ್ರಸಾದ. ಕಥೋಲಿಕ ಧರ್ಮಸಭೆಯ ಜೀವಾಳ, ಬೇರು, ಆಲದ ಮರ ಯಾರಿಂದಲೂ ಕೆಡವಲಿಕ್ಕೆ ಆಗುವುದಿಲ್ಲ. ಈ ಒಂದು ಸಂಸ್ಕಾರದ, ಈ ಪರಮಪ್ರಸಾದ ಸಂಸ್ಕಾರದಲ್ಲಿಯೇ ಕಥೋಲಿಕ ಧರ್ಮಸಭೆಯ ಫೌಂಡೇಶನ್. ಚಿಂತಿಸಬೇಕು. ಬೋಧನೆ ಕೇಳ್ತೇವೆ, ಪಾಪ ಕ್ಷಮಿಸ್ತಾರೆ, ರೋಗ ಸೌಖ್ಯ ಆಗ್ತದೆ, ಈಗ ಮುಟ್ಟಿದ್ರು, ಈಗ ಬಿದ್ರು. ಇದೆಲ್ಲ ಇರ್ಲಿ, ತೊಂದರೆ ಇಲ್ಲ. ಅದು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಅದನ್ನ ಕಟ್ಕೊಂಡು ಏನ್ ಪ್ರಯೋಜನ? ಇವತ್ತು ಏನಾಗ್ತಾ ಇದೆ ಅಂದ್ರೆ, ಪ್ರಪಂಚದಲ್ಲಿ ವಿಶ್ವಾಸಿಗಳ ಪಾತ್ರ ಏನಾಗ್ತಾ ಇದೆ ಅಂದ್ರೆ, ಬರೀ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳಿಗಾಗಿ ಫಾದರ್ಸ್ಗಳನ್ನ, ಬ್ರದರ್ಸ್ಗಳನ್ನ, ಪಾಸ್ಟರ್ಸ್ಗಳನ್ನ ಹುಡುಕಿ ಹೋಗ್ತಾ ಇದ್ದಾರೆ ಹೊರತು ಪ್ರಭು ದೇವರನ್ನ ಆರಾಧಿಸಬೇಕು ಅಂತ ಹೋಗ್ತಾ ಇರೋ ಸಂಖ್ಯೆ 95% ಇಲ್ಲ. 95% ಇಲ್ಲ. ಇವತ್ತು ದೇವರಲ್ಲಿ ನಾವು ಹೋಗ್ತೇವೆ, ಬೆಳಿಗ್ಗೆ ಎದ್ದು ನೋಡಿ ನಮ್ಮ ಅವಶ್ಯಕತೆಗಾಗಿ ಹೋಗ್ತೇವೆ, ರಾತ್ರಿ ಆದ್ರೂ ನೋಡಿ ನಮ್ಮ ಅವಶ್ಯಕತೆ ಇಟ್ಕೊಂಡೇ ನಾವು ಮಲಗ್ತೇವೆ, ತಲೆಯಲ್ಲೇ ತುಂಬಿಸ್ಕೊಂಡಿರ್ತೇವೆ. ಪ್ರಭುವಿಗಾಗಿ ನಾವು ಜೀವಿಸುವುದಿಲ್ಲ, ಆದರೆ ನಾವು ಪ್ರಭುವಿಗಾಗಿ ಜೀವಿಸಬೇಕು. ಹೀಗೆ 4 ಅಂಶಗಳಲ್ಲಿ 3 ಅಂಶವನ್ನು ಧ್ಯಾನಿಸಿದೆವು. 4ನೇ ಅಂಶ ಇನ್ನೂ ಶ್ರೇಷ್ಠವಾದಂತಹ ಅಂಶ. ಯಾವಾಗ ಪ್ರಭು ಯೇಸುವಿನ ಈ ಶರೀರವನ್ನ ವಿಶ್ವಾಸದಲ್ಲಿ ನಾವು ಭುಜಿಸ್ತೇವೋ, ಪ್ರಭು ಯೇಸುವಿನ ಶರೀರದಲ್ಲಿ ನಾವು ಒಂದಾಗ್ತೇವೋ, ಪ್ರಿಯರೇ, ಏನು ಸಂಭವಿಸ್ತದೆ? ನಾವು ಒಳ್ಳೆಯ ಕ್ರೈಸ್ತರಾಗ್ತೇವೆ. ನಂಬರ್ 1, ಒಳ್ಳೆಯ ಕ್ರೈಸ್ತರಾಗ್ತೇವೆ ನಾವು. ಅಂದರೆ ಕ್ರಿಸ್ತನನ್ನೇ ಧರಿಸಿಕೊಳ್ತೇವೆ, ಕ್ರಿಸ್ತನೊಂದಿಗೆ ಜೀವಿಸ್ತೇವೆ, ಕ್ರಿಸ್ತನೊಂದಿಗೆ ನಾವು ಒಂದಾಗ್ತೇವೆ, ಕ್ರಿಸ್ತನಂತೆ ನಾವು ಆಗ್ತೇವೆ, ಕ್ರಿಸ್ತಾಂಬರರಾಗ್ತೇವೆ ನಾವು. ಹಲ್ಲೆಲೂಯಾ. ನಾನು ಕ್ರಿಸ್ತ ಯೇಸುವಿನಂತೆಯೇ ಆಗುತ್ತೇನೆ. ಎಸ್ ಡೇವಿಡ್, ಕರೆಕ್ಟ್. ನಾವು ಕ್ರಿಸ್ತ ಯೇಸುವಿನಂತೆಯೇ ನಾವು ಆಗ್ತೇವೆ. ಅದಕ್ಕೆ ಯು ಆರ್ ಗಾಡ್, ಯು ಆರ್ ಗಾಡ್, ವಿ ಆರ್ ಗಾಡ್, ವಿ ಆರ್ ಆಲ್ಸೋ ಗಾಡ್. ಯಾವಾಗ? ಪೂಜ್ಯ ಶರೀರನ ಭುಜಿಸುವಾಗ, ಪೂಜ್ಯ ಶರೀರದಲ್ಲಿ ಒಂದಾಗುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ಮೊದಲಿಗೆ ಒಳ್ಳೆಯ ಕ್ರೈಸ್ತನಾಗ್ತೇನೆ ಪ್ರಭು ಯೇಸು ನಮ್ಮೊಳಗೆ ಬಂದ ತಕ್ಷಣ. ಹೇಗೆ ಮತ್ತಾಯದ ಸುಂಕ ವಸೂಲಿ ಮತ್ತಾಯ ಒಳ್ಳೆಯ ಪ್ರೇಷಿತನಾದರು, ಹೇಗೆ ಆ ಜಕ್ಕಾರಿಯ ಒಳ್ಳೆಯ ಪ್ರೇಷಿತನಾದರು. ಬೈಬಲ್ನ ಪುಟಗಳಲ್ಲಿ ನಾವು ನೋಡುವಾಗ ನಾವು ನೋಡ್ತೇವೆ ಎಷ್ಟು ಜನ ಪರಿವರ್ತನೆಯಾಗಿ ಒಳ್ಳೆಯ ಕ್ರೈಸ್ತರಾಗಿದ್ದಾರೆ ಎಂಬುದಾಗಿ.
ಅದರಲ್ಲಿ ಈ ಜೀವನದಲ್ಲಿ ನಾವು ಎಷ್ಟೋ ಜನರ ಸಾಕ್ಷಿಗಳನ್ನು ನಾವು ನೋಡ್ತೇವೆ. ಎಷ್ಟೋ ಜನ ಹಿಂದೂ ಸಹೋದರನನ್ನು ನೋಡ್ತೇವೆ. ಸಹೋದರರಾದ ಅನಿಲ್ ಗೌಡ ನಾವು ನೋಡ್ತೇವೆ. ಸಹೋದರರಾದ ಅನಿಲ್ ಗೌಡ ನೋಡ್ತೀವಲ್ಲ, ನಿಮಗೆ ಗೊತ್ತಿರ್ಬೋದು. ಶಕ್ತವಾದ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಐ ಅಪ್ರಿಷಿಯೇಟ್ ಇಟ್. ಎಸ್, ನಾನು ಅವ್ರನ್ನ ಅಭಿನಂದಿಸ್ತೇನೆ. He don't know who is God. He don't know who is Jesus. But now he is know who is God. Who is Jesus? He is know what is word of God. Why? ಯಾಕೆ? ದೈವತ್ವ ಅವರಲ್ಲಿ ಪ್ರವೇಶಿಸಿತು. ಹೀಗೆ ಪ್ರತಿಯೊಬ್ಬ ಶುಭ ಸಂದೇಶ ಚಾರಕರ ಹಿಂದೆ ಚರಿತ್ರೆ ನೋಡುವಾಗ ಪಾಪದ ಜೀವನ, ಪಾಪದ ಗಾಯಗಳು, ಒಳ್ಳೆಯ ಕ್ರೈಸ್ತನಾಗಲಿಕ್ಕೆ ನಾನು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ಹೀಗೆ ನಾವು ಒಳ್ಳೆಯ ಕ್ರೈಸ್ತರಾಗ್ತೇವೆ ಪ್ರಭು ಯೇಸುವಿನ ಶರೀರವನ್ನು ಭುಜಿಸುವಾಗ. ಹೌದು ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತೇವೆ, ಒಂದು ಸೆಕೆಂಡ್ ಹಾಗೆ ಮೌನವಾಗಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿ. ಇದನ್ನ ಬ್ಯಾಟ್ರಿ ಕರೆಂಟ್ ಹೋಗಿದೆ, ಸೊ ಬ್ಯಾಟ್ರಿ ಚಾರ್ಜ್ ಫುಲ್ ಪ್ಯಾಕೇಜ್ ಡೌನ್ ಆಗ್ತಾ ಇದೆ. ಒಂದು ನಿಮಿಷ ಹಾಗೆ ಸ್ತುತಿಸಿ ಪ್ರಾರ್ಥಿಸಿ ನಾನು ಕರೆಕ್ಷನ್ ಕೊಡ್ತೇನೆ. ಸೊ ಒಂದು ನಿಮಿಷ. ಯೇಸುವೇ ನನ್ನಲ್ಲಿ ಬಂದಿರಿ, ಯೇಸುವೇ ನನ್ನಲ್ಲಿ ಬಂದಿರಿ ಎಂಬುದಾಗಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ದಯವಿಟ್ಟು ಸ್ತುತಿಸಿ ಪ್ರೇರಿಸಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನನ್ನಲ್ಲಿ ಬನ್ನಿರಿ, ಯೇಸುವೇ ನನ್ನಲ್ಲಿ ಬನ್ನಿರಿ. ಪುನರಾವರ್ತಿಸಿ, ನಾನು ಹೇಳಿಕೊಡುವುದನ್ನು ಹಾಗೆಯೇ ಪುನರಾವರ್ತಿಸಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ, ಯೇಸುವೇ ನನ್ನಲ್ಲಿ ಬನ್ನಿರಿ, 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 ಯೇಸುವೇ ನನ್ನಲ್ಲಿ ತುಂಬಿಕೊಳ್ಳಿರಿ, ಯೇಸುವೇ ನನ್ನಲ್ಲಿ ಬಂದು ತುಂಬಿಕೊಳ್ಳಿರಿ, ಯೇಸುವೇ ನನ್ನಲ್ಲಿ ಬಂದು ತುಂಬಿಕೊಳ್ಳಿರಿ, ಯೇಸುವೇ ನನ್ನಲ್ಲಿ ಬಂದು ತುಂಬಿಕೊಳ್ಳಿರಿ, ಯೇಸುವೇ ನನ್ನಲ್ಲಿ ಬನ್ನಿರಿ, 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 ಯೇಸುವೇ ನನ್ನಲ್ಲಿ ಬನ್ನಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಹೀಗೆ ದೈವಿಕವಾದಂತಹ ಜೀವನದಲ್ಲಿ ನಾವು ಒಂದಾಗ್ತೇವೆ. ಹೀಗೆ ಒಳ್ಳೆಯ ಕ್ರೈಸ್ತರಾಗ್ತೇವೆ. ಮೊಟ್ಟ ಮೊದಲಿಗೆ ಕ್ರೈಸ್ತರಾಗ್ತೇವೆ, ಒಳ್ಳೆಯ ಕ್ರೈಸ್ತರಾಗ್ತೇವೆ ನಾವು. ಎರಡನೇದಾಗಿ ನಾವು ನೋಡ್ತೇವೆ, ಜೀವಿಸಲು ಬೇಕಾದಂತಹ ಒತ್ತಾಸೆಯನ್ನ ನಮ್ಮ ಆತ್ಮಕ್ಕೆ ದೇವರು ಕೊಡ್ತಾನೆ. ಒಳ್ಳೆಯ ಕ್ರೈಸ್ತರಾಗಿ, ಒಳ್ಳೆಯ ಕ್ರೈಸ್ತರಾಗುವಂತೆ ಜೀವಿಸಲು ಬೇಕಾದಂತಹ ಒತ್ತಾಸೆಯನ್ನ ನಮ್ಮ ಆತ್ಮಕ್ಕೆ ದೇವರು ಕೊಡ್ತಾರೆ. ಹೌದು ಪ್ರಿಯರೇ, ಯಾವಾಗ ಪ್ರಭು ಯೇಸುವನ್ನು ನಾನು ಭುಜಿಸುವಾಗ, ಪ್ರಭು ಯೇಸುವಿನ ಮುಖಾಂತರವಾಗಿ ಯೇಸುವನ್ನು ನನ್ನ ಸ್ವಂತವಾಗಿಸಿಕೊಳ್ಳುವಾಗ, ಯೇಸು ಸ್ವಾಮಿ ನನ್ನನ್ನು ಸ್ವಂತವಾಗಿಸಿಕೊಳ್ಳುವಾಗ, ಹೌದು ಪ್ರಿಯರೇ, ನಾವು ಕಂಡುಕೊಳ್ಳಬೇಕು ದೇವರ ಮಹೋನ್ನತವಾದಂತಹ ಸತ್ಯಾಂಶಗಳನ್ನು ನಾವು ಕಂಡುಕೊಳ್ಳಬೇಕು ಪ್ರಿಯರೇ. ಅದರಿಂದ ನಾವು ನಮ್ಮ ಜೀವನದಲ್ಲಿ ಈ 4 ಕಾರ್ಯಗಳು, ಜ್ಞಾಪಕ ಇದೆಯಾ? ಮರ್ತು ಬಿಟ್ರ? 12,000 ರೂಪಾಯಿ ಹೋಯ್ತಲ್ಲಪ್ಪ, 12,000 ರೂಪಾಯಿ ಹೋಯ್ತಲ್ಲಪ್ಪ ಅಂತ ಕುತ್ಕೊಂಡಿದ್ದೀರಾ? ಖಂಡಿತವಾಗಿ ಸಿಗ್ತದೆ, ಚಿಂತೆ ಮಾಡಬೇಡಿ. ನಾನು ಅಪ್ಪನ ಹತ್ರ ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರವಾಗಿ. ನೀವು ಯೇಸುವಿನಲ್ಲಿ ವಿಶ್ವಾಸವಿಡಿ. ಪ್ರಭು ಯೇಸುವಿನ ನಿತ್ಯ ಜೀವವನ್ನು ಕೊಡುವಂತಹ ಪ್ರಭು ಯೇಸುವಿನ ಪೂಜ್ಯ ಶರೀರದಲ್ಲಿ ನೀವು ವಿಶ್ವಾಸವಿಟ್ಟು ಪ್ರಾರ್ಥಿಸಿ. ಖಂಡಿತವಾಗಿಯೂ ನಿಮಗೂ ನನಗೂ ಎಲ್ಲವೂ ಲಭ್ಯವಾಗುವುದು, ನಿಮಗೂ ನಮಗೂ ಎಲ್ಲವೂ ಲಭ್ಯವಾಗುವುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಮತ್ತೆ ನಾವು ನೋಡ್ತೇವೆ ಪ್ರಿಯರೇ, ಒಂದು ನಿಮಿಷ ನಾವು ಸ್ತುತಿಸುವ, ಒಂದು ನಿಮಿಷ ನಾವು ಸ್ತುತಿಸುವ. ಯಾಕೆಂದ್ರೆ ಆ ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ, ದೇವರ ಪ್ರತಿನಿಧಿಗಳಾಗಿ ನಾವಿದ್ದೇವೆ. ಸೊ ಒಂದು ನಿಮಿಷ ನಾವು ಸ್ತುತಿಸುವ. ಯಾಕೆಂದ್ರೆ ಆ ಪ್ರಭುವಿನಲ್ಲಿ ನಾವು ಖಂಡಿತವಾಗಿ ಆನಂದಿಸಬೇಕು, ಆ ಪ್ರಭುವಿನಲ್ಲಿ ನಾವು ಖಂಡಿತವಾಗಿ ನಾವು ಒಂದಾಗಬೇಕು. ಯಾಕೆಂದ್ರೆ ನಾವು ಪ್ರಭುವಿನ ಮಕ್ಕಳಾಗಿದ್ದೇವೆ. ಅದರಿಂದ ಜೀವಂತ ದೇವರನ್ನ ನಾವು ಈ ಪರಮ ಪ್ರಸಾದ ಮುಖಾಂತರವಾಗಿ ನಾವು ಕಾಣಲಿಕ್ಕೆ ಸಾಧ್ಯ. ಅದನ್ನೇ ನಾವು ಧ್ಯಾನಿಸ್ತಾ ಇದ್ದೇವೆ, ಪರಮಪ್ರಸಾದನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಒಂದು ಕ್ಷಣ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಸ್ಮರಿಸಿಕೊಳ್ಳೋಣ, ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಸ್ಮರಿಸಿಕೊಳ್ಳೋಣ. ಒಂದು ನಿಮಿಷ ನಾವು ಖಂಡಿತವಾಗಿಯೂ ದೇವರನ್ನ ಸ್ತುತಿಸಲೇಬೇಕು. ಯಾಕಂದ್ರೆ ಇಷ್ಟು ಸತ್ಯಾಂಶವನ್ನ ತಿಳಿಸ್ತಿರುವಂತಹ ಆ ಪ್ರಭುವನ್ನ ನಾವು ಖಂಡಿತವಾಗಿಯೂ ಸ್ಮರಿಸಲೇಬೇಕು. ನಿಮ್ಮ ಹೃದಯದ ಮೇಲೆ ಕೈಗಳನ್ನಿಟ್ಟುಕೊಳ್ಳಿ, ಎಲ್ಲರೂ ಕೈಗಳನ್ನಿಟ್ಟುಕೊಳ್ಳಿ.
ಎಲ್ಲರೂ ಕೈಯಲ್ಲಿಟ್ಟುಕೊಳ್ಳುವ. ಯೇಸುವೇ ಓ ಪ್ರಿಯ ಯೇಸುವೇ, ನನ್ನಲ್ಲಿ ಬನ್ನಿ, ನನ್ನಲ್ಲಿ ಬನ್ನಿ, ನನ್ನಲ್ಲಿ ಬಂದು ತುಂಬಿಕೊಳ್ಳಿ, ನನ್ನಲ್ಲಿ ಬನ್ನಿ, ನನ್ನಲ್ಲಿ ಬನ್ನಿ, ನನ್ನಲ್ಲಿ ಬಂದು ತುಂಬಿಕೊಳ್ಳಿ. ನನ್ನ ಜೀವನದಿ ಬನ್ನಿ, ನನ್ನ ಬಾಳಿನಲ್ಲಿ ಬನ್ನಿ, ನನ್ನ ಆತ್ಮದಲ್ಲಿ ಬನ್ನಿ, ನನ್ನ ಕಣ್ಣುಗಳಲ್ಲಿ ಬನ್ನಿ, ನನ್ನ ನಿನ್ನಂತೆ ಮಾರ್ಪಡಿಸಿರಿ, ನನ್ನ ನಿಮ್ಮಂತೆ ಮಾರ್ಪಡಿಸಿರಿ, ನನ್ನ ನಿಮ್ಮಂತೆ ಮಾರ್ಪಡಿಸಿರಿ. ಕರೆಗಳನ್ನು ತಟ್ಟುತ್ತಾ ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ, ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ. ಎಲ್ಲಿ ಪರಮ ಪ್ರಸಾದ ದಿವ್ಯ ಸಂಸ್ಕಾರದಲ್ಲಿ ಈ ಪೂಜ್ಯ ಶರೀರದ ಮೂಲಕವಾಗಿ ಪ್ರಭು ಯೇಸುವನ್ನು ನನ್ನ ಸ್ವಂತವಾಗಿ ಸುದುಕೊಳ್ಳುವ ಮೂಲಕವಾಗಿ ದೈವಿಕ ಜೀವನದಲ್ಲಿ ನಾನು ಪ್ರಭುವನ್ನು ಸಾರುವುದಕ್ಕೋಸ್ಕರವಾಗಿ ನನ್ನ ಪಾಪದ ಗಾಯಗಳಿಂದ ನಾನು ಬಿಡುಗಡೆ ಹೊಂದುವುದಕ್ಕಾಗಿ ಆಗ ಒಳ್ಳೆಯ ಕ್ರೈಸ್ತನಾಗಿ ಜೀವಿಸಲು ಪವಿತ್ರಾತ್ಮರಿಂದ ನನಗೆ ಒತ್ತಾಸೆ ಲಭ್ಯವಾಗುವುದಕ್ಕಾಗಿ ಹಲ್ಲೆಲೂಯ. ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ, ನನ್ನ ಜೀವಂತ ದೇವರ ಕಂಡೆ. ಎಸ್, ಆ ಜೀವಂತ ದೇವರನ್ನು ನಾವು ಕಾಣಬೇಕು. ಖಂಡಿತವಾಗಿ ನೀವು ಕಾಣುತ್ತೀರಿ. ನನ್ನ ಜೀವಂತ ದೇವರ ಕಂಡೆ, ಹೌದಲ್ಲ? ನಾನೇ ಜೀವಾಮೃತವು ಎಂದರು ಯೇಸು, എന്നോടನಿರದೆ ಜೀವವು ಇರದು, ಎನ್ನಲೆ ನಿಮ್ಮ ಅಳಿವು ಉಳಿವು. ಅದು ಎಂತ ಸುಂದರವಾದ ನುಡಿ. ನಾನೇ ಜೀವಾಮೃತವು ಎಂದರು ಯೇಸು, എന്നോടನಿರದೆ ಜೀವವು ಇರದು, ಎನ್ನಲೆ ನಿಮ್ಮ ಅಳಿವು ಉಳಿವು. ಜೀವವ ನೀಯುವ ರೊಟ್ಟಿಯು ನಾನೇ, ಪರದಿಂದಿಳಿದಿಹೆನು. ಜೀವವ ನೀಯುವ ರೊಟ್ಟಿಯು ನಾನೇ, ಪರದಿಂದಿಳಿದಿಹೆನು. ಜೀವಧಾರೆಯ ಎರೆದಿಹೆನು. ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ,
ನನ್ನ ಜೀವಂತ ದೇವರ ಕಂಡೆ, ಜೀವಂತ ದೇವರ ಕಂಡೆ, ಜೀವಂತ ದೇವರ ಕಂಡೆ, ನನ್ನ ಜೀವಂತ ದೇವರ ಕಂಡೆ, ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯ ಕಂಡೆ. Hallelujah, amen. Hallelujah, amen. Hallelujah, amen. Hallelujah, amen. Hallelujah, amen. Hallelujah, amen. Hallelujah. Hallelujah, hallelujah, amen. Hallelujah, hallelujah, amen. Hallelujah, hallelujah, amen. Hallelujah, hallelujah, amen. ನನ್ನ ಜೀವಂತ ದೇವರ ಕಂಡೆ, ನನ್ನ ಬಾಳಿನ ಬೆಳಕನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ, ನನ್ನ ಜೀವ ಜ್ಯೋತಿಯನ್ನು ಕಂಡೆ. Praise the Lord. Praise the Lord. Praise the Lord. ಹೌದು ಪ್ರಿಯರೇ, ಜೀವಂತ ದೇವರ ಕಂಡೆ ಪರಮ ಪ್ರಸಾದದಲ್ಲಿ, ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದಲ್ಲಿ ಜೀವಂತ ದೇವರನ್ನ ನಾನು ಕಂಡುಕೊಂಡೆ. ಅಗೋಚರವಾದಂತಹ, ಇಡೀ ವಿಶ್ವಕ್ಕೆ ಅಗೋಚರವಾಗಿದ್ದಂತಹ ಪ್ರಭು ಯೇಸುವನ್ನ ಈ ಪೂಜ್ಯ ಶರೀರದ ಮೂಲಕವಾಗಿ, ಈ ಪೂಜ್ಯ ಶರೀರದ ಮೂಲಕವಾಗಿ, ಈ ರೊಟ್ಟಿಯ ಮೂಲಕವಾಗಿ ನಾನು ಕಂಡುಕೊಳ್ಳಲು ಪ್ರಭು ಯೇಸುವೆ ಧರೆಗಿಳಿದರು. ಈ ಕಥೋಲಿಕ ಧರ್ಮಸಭೆಯ ಮೂಲಕವಾಗಿ, ಕಥೋಲಿಕ ಧರ್ಮಸಭೆಯ ಮುಖಾಂತರವಾಗಿ ಈ ಶ್ರೇಷ್ಠವಾದಂತಹ ಸಂಸ್ಕಾರವನ್ನು ನಾವು ಕಂಡುಕೊಳ್ಳಲು. ಹೌದು ಪ್ರಿಯರೇ, ಮತ್ತೆ ನಾವು ಧ್ಯಾನಿಸ್ತೇವೆ ಪರಮ ಪ್ರಸಾದವನ್ನ. ಪರಮ ಪ್ರಸಾದ ಏನನ್ನ ಸೂಚಿಸುತ್ತದೆ? ಪರಮ ಪ್ರಸಾದ ಏನನ್ನ ಸೂಚಿಸುತ್ತದೆ? ಮೂರು ಕಾರ್ಯಗಳಿದೆ. ಮೂರು ಕಾರ್ಯಗಳನ್ನು ಸೂಚಿಸುತ್ತದೆ ಪರಮ ಪ್ರಸಾದ. ನಾನು ನಿಮ್ಮ ಮುಂದೆ ಹೇಳುವಂಥದ್ದೆಲ್ಲವೂ ಸತ್ಯವಾದಂಥದ್ದು. ಪರಮ ಪ್ರಸಾದವು ಏನನ್ನ ಸೂಚಿಸುತ್ತದೆ? 5,000 ರೂಪಾಯಿ ಬಹುಮಾನ. ಪರಮ ಪ್ರಸಾದ ಏನನ್ನ ಸೂಚಿಸುತ್ತದೆ? ಪ್ರಭು ಯೇಸುವಿನ ನಾಮದಲ್ಲಿ ನಾನು ನಿಂತಿದ್ದೇನೆ. ನಿಮ್ಮ ಮುಂದೆ ನಾನು ಸುಳ್ಳು ಹೇಳಲಿಕ್ಕೆ ಇಲ್ಲ, ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಈ ಪರಮ ಪ್ರಸಾದವನ್ನು ಭುಜಿಸುವಾಗ ಈ ಪರಮ ಪ್ರಸಾದ ಏನನ್ನು ಸೂಚಿಸುತ್ತದೆ? ನಾನು ಯೇಸು ಸ್ವಾಮಿನ ಸ್ವೀಕರಿಸ್ತೇನೆ, ಅದು ಏನು ಸೂಚಿಸುತ್ತದೆ? 5,000 ರೂಪಾಯಿ ಬಹುಮಾನ. ಸಾಕಾಗುದಿಲ್ವಾ? 6,000 ರೂಪಾಯಿ ಸಾಕಾಗುದಿಲ್ವಾ? ಹೋಗ್ಲಿ, ಓಕೆ, 7,000 ರೂಪಾಯಿ ಸಾಕಾಗುದಿಲ್ವಾ? ಯಾರಿಗೆ ಕೊಡೋಣ? ಸಿಸ್ಟರ್ ಎಲೆನಿಗೆ ಕೊಡೋಣ 8,000 ರೂಪಾಯಿ? ಯಾರಿಗೆ ಕೊಡುವ? ಎಲ್ವರಿಗೆ ಕೊಡೋಣ 9,000 ರೂಪಾಯಿ? ಯಾರಿಗೆ ಕೊಡುವ? ಎಲ್ಲವರಿಗೆ 9,000 ರೂಪಾಯಿ ಬೇಕು ಅಂತ ಕಾಣ್ತದೆ. ಯಾರಿಗೆ ಕೊಡುವ? ಆಶೆಗೆ ಕೊಡೋಣ 10,000 ರೂಪಾಯಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 10,000 ರೂಪಾಯಿ
ಏನನ್ನ ಸೂಚಿಸ್ತದೆ? 10 ಸೆಕೆಂಡ್ ಅಷ್ಟೇನೆ. ಆಮೇಲೆ ಹೇಳಿದ್ರೆ ನಾನು ಕೊಡ್ಲಿಕ್ಕೆ ಆಗುದಿಲ್ಲ, ನಾನು ಟೈಮ್ ಕೊಡ್ತಾ ಇದ್ದೀನಿ. ಓಕೆ, ನೋ ಝೋಹರ್ಗೆ ಕೊಟ್ಬಿಡೋಣ 11,000 ರೂಪಾಯಿ. ಪ್ರೀಸಲು ಹಲ್ಲೆಲೂಯಾ, ಹಲ್ಲೆಲೂಯಾ. 1 2 3 4 5 6 7 8 9 10. ಟೈಮ್ ಇಸ್ ಓವರ್. ನನಗೆ 11,000 ರೂಪಾಯಿ. ನಾನು ಹೇಳಿದೆ ನೋಸ್ ಅವರಿಗೆ 11,000 ಸಿಕ್ತು, ಇಲ್ಲಾಂದ್ರೆ ಆಶಾ ಮೇರಿಯವರಿಗೆ 10,000 ಸಿಕ್ತು, ಇಲ್ಲ ಎಲ್ವೇರ್ ಅವರಿಗೆ 9,000 ಸಿಕ್ತು ಎಂಬುದಾಗಿ. ಯಾರಿಗೂ ಸಿಕ್ಕಲಿಲ್ಲ, ನನಗೆ ಸಿಕ್ಕಿತು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪರಮ ಪ್ರಸಾದ ಏನನ್ನು ಸೂಚಿಸುತ್ತದೆ ಎಂಬುದಾದರೆ ದೈವಿಕ ಜೀವದೊಂದಿಗೆ ಅನ್ಯೋನ್ಯತೆ ಮತ್ತು ದೈವ ಪ್ರಜೆಯ ಐಕ್ಯತೆಯನ್ನ ಅದು ಸಕ್ರಿಯಗೊಳಿಸುತ್ತದೆ. ಏನ್ ಮಾಡ್ತದೆ? ದೈವಿಕ ಜೀವೋದ್ಧಾರದೊಂದಿಗೆ, ದೈವಿಕ ಜೀವದೊಂದಿಗೆ ಅನ್ಯೋನ್ಯತೆ ಮತ್ತು ದೈವ ಪ್ರಜೆಯ ಐಕ್ಯತೆಯನ್ನ ಅದು ಸಕ್ರಿಯಗೊಳಿಸುತ್ತದೆ. ಪರಮತ್ವಿತ್ವ ಹೌದು, ಅದು ಪರಮತ್ವಿತ್ವ ಬೇರೆ, ಜೀವ ಬೇರೆ. ಯೇಸು ಸ್ವಾಮಿ ಪರಮಪ್ರಸಾದ ಸ್ವೀಕರಿಸಿದ ಜೀವ, ಅದು ಜೀವನೇ, ಸ್ವರ್ಗೀಯ ಮನ್ನವೇ. ಹೌದು, ನಾನೇ ಸ್ವರ್ಗದಿಂದ ಹಿಡಿದು ಬಂದ ಜೀವಂತ ರೊಟ್ಟಿ ಅಂತ ಯೇಸು ಸ್ವಾಮಿ ಹೇಳಿಬಿಟ್ರಲ್ಲ. ಡೇವಿಡ್ ಅವರು ಹೇಳಿದ್ರು ಬಾಡಿ ಬ್ಲಡ್ ಆಫ್ ಜೀಸಸ್ ಎಂಬುದಾಗಿ. ಅಫ್ಕೋರ್ಸ್, ಆದರೆ ಏನು ಸೂಚಿಸ್ತದೆ? ನಿನ್ನೆ ನಾವು ಇದರ ಕುರಿತು ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ಕುರಿತು ನಾವು ಧ್ಯಾನಿಸಿದೆವು. ಒಬ್ಬರು ಅವಾಗಲೇ 1,500 ರೂಪಾಯಿ ಬಹುಮಾನ ಪಡ್ಕೊಂಡ್ರು, ಅದರವನ್ನ ಬಿಟ್ಟುಬಿಟ್ರು. ದೈವಿಕ ಜೀವದೊಂದಿಗೆ ಅನ್ಯೋನ್ಯತೆಯನ್ನು ಸೂಚಿಸ್ತದೆ. ಇವನ ಅನ್ಯೋನ್ಯತೆಯುಳ್ಳವನು. ಪ್ರತಿಯೊಬ್ಬರಲ್ಲಿ ನಾವು ಅನ್ಯೋನ್ಯತೆಯಿಂದಿರುವಾಗಿ, ನಾವು ಪ್ರತಿಯೊಬ್ಬರಲ್ಲಿ ಅನ್ಯೋನ್ಯತೆಯಾಗಿ ಜೀವಿಸುವಂತೆ, ಐಕ್ಯತೆಯಾಗಿ ಜೀವಿಸುವಂತೆ, ದೈವ ಪ್ರಜೆಯಾಗಿ ಜೀವಿಸುವಂತೆ ನಮ್ಮನ್ನು ಸಕ್ರಿಯಗೊಳಿಸುತ್ತದೆ. ಕ್ರಿಸ್ತಿಯ ಜೀವನದ ಸಂಕೇತ ಏನು ಗೊತ್ತಾ ಪ್ರಿಯರೇ? ಅನ್ಯೋನ್ಯತೆ, ಐಕ್ಯತೆ. ಕುಟುಂಬ ಜೀವನದ ಸಂಕೇತ ಏನು? ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆ. ಕ್ರೈಸ್ತನಾಗಿರುವಂತಹ ನಮ್ಮೆಲ್ಲರ ಪಾತ್ರ ಏನು? ಅನ್ಯೋನ್ಯತೆ, ಐಕ್ಯತೆ. ವಿಶ್ವಾಸಿಯಾಗಿರೋ ಪಾತ್ರ ಏನು? ಅನ್ಯೋನ್ಯತೆ, ಐಕ್ಯತೆ. ಈ ಅನ್ಯೋನ್ಯತೆ, ಐಕ್ಯತೆ ಅಣ್ಣ ತಮ್ಮಂದಿರಿದ್ದಾಗಿ ಅನ್ಯೋನ್ಯತೆಯಿಂದ ನಾವು ಜೀವಿಸಬೇಕು. ಅನ್ಯೋನ್ಯತೆಯಿಂದ ಐಕ್ಯತೆಯನ್ನು ತರುತ್ತದೆ, ಅನ್ಯೋನ್ಯತೆಯನ್ನು ತರುತ್ತದೆ, ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಇವನು ದೇವರ ಮಗನು, ನಿಜವಾಗಿ ಇವಳು ದೇವರ ಮಗಳು, ನಿಜವಾಗಿ ಇವಳು ದೇವರ ಮಗನು, ಇವಳು ನಿಜವಾಗಿ ದೇವರ ಮಗಳು. ಹೌದು ಪ್ರಿಯರೇ, ಪ್ರಭು ಯೇಸುವಿನ ಶರೀರ ಭುಜಿಸುವಾಗ ನನ್ನಲ್ಲಿರುವುದೆಲ್ಲವೂ ಹೊರಗೆ ಹೋಗ್ತದೆ, ಕಲ್ಮಶವಾದದೆಲ್ಲವೂ ಹೊರಗೆ ಹೋಗ್ತದೆ. ನನ್ನ ಶತ್ರುಗಳನ್ನೆಲ್ಲವನ್ನ ಮಿತ್ರರಾಗಿಸ್ತಾರೆ ದೇವರು. ಶತ್ರುವಾಗಿರೋರು ಮಿತ್ರರಾಗಿ ಬರ್ತಾರೆ. ಅವ್ರು ಬರಲಿಲ್ಲ ಅಂದ್ರೆ ನಾವು ಯಾವಾಗ ಯೇಸುವನ್ನ ಧರಿಸಿಕೊಳ್ತೇವೋ ನಾವು ಶತ್ರುಗಳನ್ನ ಹುಡುಕಿ ಹೋಗ್ತೇವೆ, ಅನ್ಯೋನ್ಯತೆಗೆ ಹುಡುಕಿ ಹೋಗ್ತೇವೆ, ಕಾಂಪ್ರಮೈಸ್ಗೆ ಹುಡುಕಿ ಹೋಗ್ತೇವೆ. ಐಕ್ಯತೆಯಲ್ಲಿರುವ ಏನೋ ಆಗಿ ಹೋಯ್ತು, ಇನ್ನು ನಾನು ಒಂದಾಗಿರುವ ಎಂಬುದಾಗಿ ಹೋಗ್ತೇವೆ. ಯಾವಾಗ? ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ. ಅನ್ಯೋನ್ಯತೆಯನ್ನ, ಐಕ್ಯತೆಯನ್ನ ಸಕ್ರಿಯಗೊಳಿಸುತ್ತದೆ. ದೈವಿಕ ಜೀವದೊಂದಿಗೆ ಪ್ರಿಯರೇ, ದೈವಿಕ ಜೀವ ಸ್ವರ್ಗೀಯ ಮನ್ನವಾಗಿರುವಂತಹ ಪ್ರಭು ಯೇಸು, ಸ್ವರ್ಗೀಯ ಮನ್ನವಾಗಿರುವಂತಹ ಪ್ರಭು ಯೇಸು ಇವರನ್ನು ಭುಜಿಸುವಾಗ ಈ ಕಾರ್ಯಗಳು ನಮ್ಮಲ್ಲಿ ಗೋಚರವಾಗ್ತದೆ. ಈ ಗೋಚರಗಳನ್ನ ನಾವು ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಬಾಳಿನಲ್ಲಿ ನಾವು ಅನುಭವಿಸಬೇಕು. ಇವತ್ತು ನಾನು ಪಾಯಿಂಟ್ ಅನ್ನು ಮುಗಿಸ್ಬೇಕು, ಅದರಿಂದ ಸ್ವಲ್ಪ ಮುಂದೆ ಹೋಗ್ತೀನಿ ನಾನು. ಯಾಕೆಂದ್ರೆ ಈ ಸಬ್ಜೆಕ್ಟ್ ಅಲ್ಲಿಗೆ ನಿಂತರೆ ಕಷ್ಟ ಆಗ್ತದೆ. ಈ 3 ಅಂಶವನ್ನ ಮುಗಿಸಿ ನಾನು ನಿಲ್ಲಿಸ್ತೇನೆ.
ಸ್ತೋತ್ರ ಸ್ವಾಮಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ದೈವಿಕ ಜೀವದೊಂದಿಗೆ ಅನ್ಯೋನ್ಯತೆಯಿಂದ ನಾವು ಬಾಳ್ಲಿಕ್ಕೆ ದೇವರು ಸಹಕರಿಸ್ತಾರೆ, ಪವಿತ್ರಾತ್ಮರು ಸಹಕರಿಸ್ತಾರೆ. ನಮ್ಮೊಳಗೆ ಪ್ರವೇಶಿಸುವಾಗ, ಈ ರೊಟ್ಟಿಯ ರೂಪದಲ್ಲಿ ಪ್ರವೇಶಿಸುವಾಗ, ಪ್ರಿಯರೇ, ನಾವು ಧ್ಯಾನಿಸ್ತಾ ಇದ್ದೇವೆ ಸಾಧಾರಣವಾದ ವಿಷಯವನ್ನು ಕುರಿತಲ್ಲ, ಸ್ವರ್ಗವನ್ನು ಕುರಿತು, ಸ್ವರ್ಗೀಯ ಮನ್ನವನ್ನು ಕುರಿತು. ಅಂದು ಮರುಭೂಮಿಯಲ್ಲಿ ಸಿಕ್ಕಿದಂತಹ ಮನ್ನಾ, ಇಸ್ರಾಯೇಲ್ ಭುಜಿಸಿದಂತಹ ಮನ್ನಾ ಏನಾಗಿತ್ತು? ಅದನ್ನು ಎರಡು ವಿಧದಲ್ಲಿ ಹೇಳ್ತಾರೆ, ಅದು ನಿಮಗೆ ಗೊತ್ತಿಲ್ಲ. ನಿಮ್ಮ ಮುಂದೆ ಹೇಳಲಿಕ್ಕೆ ಅದು ಹೆಸರು ನಾನು ಮರೆತು ಬಿಟ್ಟೆ. ಹೇಗೆ ಹೇಳ್ತಾರೆ ಅಂದ್ರೆ, ಕೆಲವರು ವೈಜ್ಞಾನಿಕವಾಗಿ ಅಂದ್ರೆ ಹೇಳುವಂಥದ್ದು ಹೇಗೆ, ಪ್ರಕೃತಿ ಮೂಲಕವಾಗಿದ್ರೆ, ಒಂದು ಕೀಟ ಇತ್ತಂತೆ. ಈ ಕೀಟಗಳು ಅವುಗಳಿಂದ ಉತ್ಪತ್ತಿಯಾಗುವಂತ, ಅವು ಹೋಗಿ ಈಗ ಜೇನು ಹೇಗೆ ಎಲ್ಲಾ ಹೂಗಳ ಮದರಂಗವನ್ನು ಸವಿದು ಜೇನನ್ನು ಉತ್ಪತ್ತಿ ಮಾಡಿಕೊಳ್ತದೆ, ಹಾಗೆ ಕೀಟ ತನಗೆ ಬೇಕಾಗಿರುವಂತಹ ಆಹಾರವನ್ನೆಲ್ಲ ಭುಜಿಸಿ ಬರುವಾಗ ಅದು ದಹಿಸಿ ಹೋಗುವಂತ ಒಂದು ದಹಿಸಿ ಹೋಗಿ ಬೀಳುವಂತ ಆಹಾರವೇ ಮನ್ನಾ ಎಂಬುದಾಗಿ ಕೆಲವರು ಪ್ರಕಟಿಸಿದರು. ಇದು ನಿಮಗೆ ಕೇಳಿದ್ರೆ ಗೊತ್ತಾಗ್ತದೆ, ನೆಟ್ಟೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. 6 ಲಕ್ಷ ಜನ, 30 ಲಕ್ಷ, 40 ವರ್ಷದವರೆಗೆ ಈ ಮನ್ನಾ ಮೇಲಿಂದ ಬೀಳ್ತಾ ಇತ್ತು. ಅಂದ್ರೆ ಈ ವಿಷಯವನ್ನು ಹೇಳ್ತಾರೆ. ಆದ್ರೆ ಈ 40 ವರ್ಷದವರೆಗೆ ಒಂದು ಕೀಟ ಮನ್ನಾ ಎಂಬಂತ ದೃಷ್ಟಿಯಲ್ಲಿ ಈ ಭೂಮಿಗೆ ಬೀಳಲಿಕ್ಕೆ ಸಾಧ್ಯನಾ, ತಂದು ಹಾಕ್ಲಿಕ್ಕೆ ಸಾಧ್ಯನಾ ಒಂದು ಕೀಟ? ಅಂದ್ರೆ ವಿಷಯಗಳನ್ನ ಏನ್ ಮಾಡ್ತಾರೆ, ಗೊಂದಲಕ್ಕೆ ತರುವಂತ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಹಾಗೆ ಸತ್ಯವನ್ನು ಕುರಿತು ಮಾತಾಡುವಾಗ ಗೊಂದಲಕ್ಕೆ ತರುವಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಈ ಪರಮ ಪ್ರಸಾದವನ್ನು ಕುರಿತು ನಾವು ಮಾತನಾಡುವಾಗ ಇದನ್ನು ಸಹ ಗೊಂದಲಕ್ಕೆ ತರುವಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಇದರಲ್ಲಿರುವಂತಹ ಸತ್ವವನ್ನು ಕಂಡರಿಯದಂತಹ ಇರುವವರು, ಸತ್ವವನ್ನು ಕಂಡರಿತವರನ್ನ ಕಿತ್ತು ಹಾಕೋರು ನಮ್ಮ ಮಧ್ಯದಲ್ಲಿದ್ದಾರೆ. ಅಂದು ಮನ್ನವನ್ನ ಭುಜಿಸಿದರು. ಒಂದು ಪಕ್ಷ ಕೀಟ ಕೊಟ್ಟಿದ್ದು ಮನ್ನಾ ಆಗಿದ್ರೆ, ಕೀಟದ ಮುಖಾಂತರವಾಗಿ, ಒಂದು ದುಂಬಿಯ ಮುಖಾಂತರವಾಗಿ ಬಿದ್ದಿದ್ದು ಮನ್ನಾ ಆಗಿದ್ರೆ, ಆ ಮಂಜೂಷ ಪೆಟ್ಟಿಗೆಯಲ್ಲಿ ಆ ಮನ್ನವನ್ನು ಇಡ್ತಾ ಇರಲಿಲ್ಲ. ಆರೋಹಣ ಕೋಲು ಹಾಗೂ 10 ಕಟ್ಟಡಗಳ 2 ಶಿಲಾಶಾಸನ ಕಲ್ಲು ಹಾಗೂ ಆ ಮನ್ನವನ್ನ ಆ ಪೆಟ್ಟಿಗೆಯಲ್ಲಿ ಇಡ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಕೆಲವರು ಏನೇನೋ ಹೇಳಿ ಬಿಡ್ತಾರೆ. ಆದರೆ ಆ ಮನ್ನವನ್ನು ತಿಂದವರು ಸತ್ತು ಹೋದರು. ಆದರೆ ಈ ಮನ್ನವನ್ನು ತಿನ್ನುವರೆಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದವೆಂಬ ಮನ್ನವನ್ನು ಭುಜಿಸುವ ಯಾವನು ಸಾಯುವುದಿಲ್ಲ. ಈ ದಿನಗಳಲ್ಲಿ ನಾವು ಧ್ಯಾನಿಸ್ತೇವೆ ಪ್ರಿಯರೇ, ಇದನ್ನೆಲ್ಲ ನಾವು ತುಂಬಾ ಧ್ಯಾನಿಸ್ತೇವೆ. ಈ ಪರಮ ಪ್ರಸಾದ ತರಗತಿ 18 ಗಂಟೆಗಳ ತರಗತಿ. ಸೊ 12 ಕ್ಲಾಸಸ್ ಇತಿಹಾಸದಲ್ಲಿ ಯಾರು ಕೊಡ್ಲಿಲ್ಲ ಅಂತ ಕಾಣ್ತದೆ. ವಿಭಿನ್ನ ಕೊಟ್ಟಿರ್ತಾರೆ, ಆದ್ರೆ ಈ ಒಂದು ನೀವು ಕೇಳುವ ಹಾಗೆ ಖಂಡಿತವಾಗಿ ಎಲ್ಲಿ ಸಿಕ್ಲಿಕ್ಕಿಲ್ಲ. 18 ಗಂಟೆಗಳ ಕ್ಲಾಸ್. ಅದನ್ನ ಕಡಿಮೆ ಮಾಡಬಹುದು, ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಾನು ಕಡಿಮೆ ಮಾಡ್ಕೊಳ್ಬಹುದು ಬೇಕಾದ್ರೆ. ಆದರೆ ದಾಹಗೊಳ್ಳುವವನು ಮಾತ್ರ ಅದನ್ನು ಕೇಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ನಿಜವಾಗಿ ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಬಿಡುವಾಗ ನಮ್ಮಲ್ಲಿ ದಾಹ ಪ್ರಾರಂಭವಾಗ್ತದೆ. ಪ್ರಭು ಯೇಸುವನ್ನ ಕಂಡುಕೊಳ್ಳಬೇಕು ಎಂದು ಹೇಳುವ ಪ್ರತಿಯೊಬ್ಬರು ಈ ಸಂಸ್ಕಾರದ ಬಗ್ಗೆ ಖಂಡಿತವಾಗಿ ತಿಳಿದುಕೊಳ್ತಾರೆ. ಅದೇ ಹೇಳಿದಕ್ಕೂ ಕಥೋಲಿಕ ಧರ್ಮಸಭೆಯ 7 ಸಂಸ್ಕಾರಗಳ ಶ್ರೇಷ್ಠತೆ ಅತಿ ಉನ್ನತವಾದದ್ದು, ಅತಿ ಶ್ರೇಷ್ಠವಾದದ್ದು. ಈ ಸಂಸ್ಕಾರಗಳು ಪ್ರಭು ಯೇಸುವಿನಿಂದ ಉಗಮವಾದದ್ದು, ಮನುಷ್ಯರಿಂದ ಅಲ್ಲ. ಅದರಿಂದ ದಯವಿಟ್ಟು ತಿಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಮಕ್ಕಳಿಗೆ ಕೊಡಿ. ನಿಮ್ಮ ಫ್ರೆಂಡ್ಸ್, ಅಣ್ಣ, ತಮ್ಮ, ಯಾಕಂದ್ರೆ ಈ ಸಂಸ್ಕಾರಗಳೇ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಕ್ರೈಸ್ತರಾಗಿದ್ದು ಏನು ಪ್ರಯೋಜನ? ಜ್ಞಾನಸ್ನಾನ ಅಂದ್ರೆ ಏನು ಗೊತ್ತಿಲ್ಲ, ದೃಢೀಕರಣ ಅಂದ್ರೆ ಏನು ಗೊತ್ತಿಲ್ಲ, ಪಶ್ಚಾತ್ತಾಪ ಅಂದ್ರೆ ಏನು ಗೊತ್ತಿಲ್ಲ, ಪರಮ ಪ್ರಸಾದ ಅಂದ್ರೆ ಏನು ಗೊತ್ತಿಲ್ಲ. ಮದುವೆ ಅಂದ್ರೆ ಮಾತ್ರ ಚೆನ್ನಾಗಿ ಗೊತ್ತು, ಅದು ಮಾತ್ರ ಸೂಪರ್ ಆಗಿ ಗೊತ್ತು. ಮದುವೆ ನೋಡ್ರೆ ಸಾಕು, ನಿದ್ರನೇ ಬರೋದಿಲ್ಲ. ಅಪ್ಪ 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 3 ತಿಂಗಳ 1 ವರ್ಷನ ಅಯ್ಯೋ ಯಾವಾಗ ಹುಡುಗಿ ನೋಡ್ತೀನಿ, ಯಾವಾಗ ಹುಡುಗನ ನೋಡ್ತೀನಿ. ಆದ್ರೆ ಪ್ರಭು ಯೇಸುನ ನೋಡಬೇಕು. ಯಾವಾಗ ನಾನು ಪ್ರಭು ಯೇಸುನ ನೋಡ್ತೇನೆ ಎಂಬುದಾಗಿಲ್ಲ, ಪ್ರಭು ಯೇಸುವನ್ನು ಯಾವಾಗ ನಾನು ಅನುಭವಿಸ್ತೇನೆ ಎಂಬುದಾಗಿಲ್ಲ.
ಪ್ರಭು ಯೇಸುವಿನೊಂದಿಗೆ ನಾನು ಯಾವಾಗ ಜೀವಿಸ್ತೇನೆ ಎಂಬುದಾಗಿಲ್ಲ. ಪ್ರಭು ಯೇಸುವನ್ನು ನಾನು ಯಾವಾಗ ಧರಿಸಿಕೊಳ್ಳುತ್ತೇನೆ ಎಂಬುದರಲ್ಲಿಲ್ಲ. ಪ್ರಭು ಯೇಸುವಿನಂತೆ ನಾನು ಯಾವಾಗ ಆಗುತ್ತೇನೆ ಎಂಬುದಾಗಿಲ್ಲ. ಪ್ರಭು ಯೇಸುವಿನಂತೆ ನಾನು ಅನ್ಯೋನ್ಯತೆಯಲ್ಲಿ ಜೀವಿಸ್ತೇನೆ, ಪ್ರಭು ಯೇಸುವಿನಂತೆ ನಾನು ಐಕ್ಯತೆಯಿಂದ ಯಾವಾಗ ಜೀವಿಸ್ತೇನೆ ಎಂಬುವಂತ ಅಭಿಲಾಷೆ ಇಲ್ಲ. ಯಾವಾಗ ಮದುವೆ ಆಗ್ತದೆ ಅಂದ್ರೆ ಕನಸುಗಳೋ ಕನಸು, ರೋಮಿಯೋ ಜೂಲಿಯೆಟ್ಟು ಪದಗಳು, ಕಾವ್ಯಗಳು, ಏನು ರಾತ್ರಿ ಆಗಲು ಚಾಟಿಂಗೋ ಚಾಟಿಂಗ್, ಚಾಟಿಂಗೋ ಚಾಟಿಂಗ್. ನಿಜವಾಗಿ ನಾವು ಇದನ್ನ ಧ್ಯಾನಿಸಬೇಕು. ಬರುವ ತಲೆಮಾರುಗಳು ಈ ಸಂಸ್ಕಾರಗಳನ್ನ ಮರೆತು ಬಿಡ್ತಾ ಇದ್ದಾರೆ, ಸತ್ಯಗಳನ್ನ ಮರೆತು ಬಿಡ್ತಾ ಇದ್ದಾರೆ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳುಗಳು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಾವು ಸಾಯುವಷ್ಟರಲ್ಲಿ ಸಂಸ್ಕಾರದ ಮೌಲ್ಯಗಳನ್ನು ನಾವು ಕಂಡುಕೊಳ್ಳಬೇಕು ಪ್ರಿಯರೇ. ಇಲ್ಲಂದ್ರೆ ತುಂಬಾ ಕಷ್ಟ. ಕ್ರೈಸ್ತರಾಗಿದ್ದೇನು ಪ್ರಯೋಜನ ಇಲ್ಲ. ಏನೇನೋ ಸೀರಿಯಲ್ನ ಕುತ್ಕೊಂಡು ನೋಡ್ತೀವಿ, 1 ಗಂಟೆ ಪಿಕ್ಚರ್ ನೋಡಿ 3 ಗಂಟೆ ಕುತ್ಕೊಂಡು ಪಿಕ್ಚರ್ ನೋಡ್ತೀವಿ. ಒಂದು ಪಿಕ್ಚರ್ 3 hours ಪಿಕ್ಚರ್ ನೋಡ್ತೀವಿ. ಕೆಲವರು 6 ಗಂಟೆ ಪಿಕ್ಚರ್ ನೋಡ್ತಾರೆ. ಅದಾದ್ಮೇಲೆ ಮತ್ತೆ ಮೊಬೈಲ್ ಅಲ್ಲಿ ಚಾಟ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಕಂಪ್ಯೂಟರ್ಗೆ ಹೋಗ್ತಾರೆ. ಆದ್ರೆ ದೇವರ ಸಾಮ್ರಾಜ್ಯವನ್ನು ಕಂಡುಕೊಳ್ಳಿಕ್ಕೆ 1 ಗಂಟೆ 1.5 ಗಂಟೆ ಕೊಡ್ಲಿಕ್ಕೆ ಆಗುದಿಲ್ಲ, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಹೋಗೋಣ ಜಸ್ಟ್ ಬರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ಕೆಲಸ ಇದೆ, ಎಸ್, ಆದ್ರೂ ಕೆಲಸ ಮಾಡಬಹುದು. ಯಾಕೆ ಲೈವ್ ಅನ್ನ ಬ್ಲಾಕ್ ಮಾಡಿದ್ರೆ ಹಾಗೆ ನೀವು ಏರ್ಫೋನ್ ಹಾಕಿ ಕೆಲಸ ಮಾಡ್ಬೋದಲ್ಲ. ಇಲ್ಲಾಂದ್ರೆ ವಾಚ್ ಮಾಡುವಾಗ ಅದು ಒಂದು ನಿಜವಾದ ಒಂದು ಶ್ರೇಷ್ಠತೆ. ಅದಕ್ಕೆ ಕೊಡುವಂತ ದೇವರ ವಾಕ್ಯಕ್ಕೆ ಕೊಡುವಂತ ಕೋಪರೇಟ್. ನಾನು ಕ್ರಿಸ್ತನಾಗಿ ಜೀವಿಸುವವನು. ಒಂದು ಧ್ಯಾನ ಪಿಕ್ಚರ್ಗೆ ಹೋದ್ರೆ ಕಣ್ಮುಚ್ಕೊಂಡು ಪಿಕ್ಚರ್ ನೋಡ್ತೀವಾ? ಹೇಳಿಯಪ್ಪ. ಸಿನಿಮಾಕ್ಕೆ ಹೋಗ್ತೀವಿ, ಕಣ್ಮುಚ್ಕೊಂಡು ಪಿಕ್ಚರ್ ನೋಡ್ತೀರಾ? ನಾಟಕಕ್ಕೆ ಹೋಗ್ತೀರಿ, ಕಣ್ಮುಚ್ಕೊಂಡು ಪಿಕ್ಚರ್ ನೋಡ್ತೀರಾ? ಎಕ್ಸಿಬಿಷನ್ಗೆ ಹೋಗ್ತೀರಿ, ಕಣ್ಮುಚ್ಕೊಂಡು ನೋಡ್ತೀರಾ? ಝೂಗೆ ಹೋಗ್ತೀರಿ, ಆನೆ, ಕರಡಿ, ಕುದುರೆ ಎಲ್ಲ ಕಣ್ಮುಚ್ಕೊಂಡು ನೋಡ್ತೀರಾ? ಎಲ್ಲ ಕಣ್ಣು ಬಿಟ್ಕೊಂಡೇ ನೋಡ್ತೀವಿ. ಕಣ್ಣು ಬಿಟ್ಟು ನೋಡಬೇಕು, ದೇವರನ್ನ ಕಾಣಬೇಕು, ದೇವರ ಅನ್ಯೋನ್ಯತೆ ಐಕ್ಯತೆಯನ್ನು ನಾವು ಕಂಡುಕೊಳ್ಬೇಕು. ಅದರಿಂದ ಈ ಸಂಸ್ಕಾರಗಳನ್ನು ನಾವು ಧ್ಯಾನಿಸಲೇಬೇಕು. ಈ ಸಂಸ್ಕಾರದ ಆಳಗಳನ್ನ, ಸಂಸ್ಕಾರದ ಅರ್ಥಗಳನ್ನ ನಾವು ಕಂಡುಕೊಳ್ಳಬೇಕು. ಇಲ್ಲಂದ್ರೆ ಏನು ಪ್ರಯೋಜನ ಇಲ್ಲ ಪ್ರಿಯರೇ, ಏನು ಪ್ರಯೋಜನ ಇಲ್ಲ ಪ್ರಿಯ. ನಾವು ಅನ್ಯೋನ್ಯತೆ ಐಕ್ಯತೆಯಿಂದ ನಾವು ಜೀವಿಸುವಂತಹ ಜೀವನವನ್ನು ನಾವು ಮಾಡಬೇಕು. ನಾನು ಯೇಸುವನ್ನ ಕಂಡುಕೊಂಡಿದ್ದೇನೆ ಎಂಬುದಾಗಿ ನಾನೊಂದು ಪಾಸ್ಟರ್, ಒಂದು ಸಭಾಪಾಲಕ, ಒಬ್ಬ ಕ್ರೈಸ್ತ, ಒಬ್ಬ ಶುಭ ಸಂದೇಶ ಸಾರಕ, ಒಂದು ಫಾದರ್, ಸಿಸ್ಟರ್ಸ್, ಯೇಸುವನ್ನ ಕಂಡುಕೊಳ್ಳಬೇಕು. ಇದನ್ನು ಕಂಡುಕೊಂಡ್ರೆ ಮಾತ್ರ ನಾನು ಸಾಮ್ಯರು, ಸಿಸ್ಟರು, ಪಾಸ್ಟರು, ಸಭಾಪಾಲಕ, ಸೊ ಸಮಥಿಂಗ್ ಎಕ್ಸೆಟ್ರಾ. ಯೇಸುವನ್ನೇ ಕಂಡುಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ? ಐಕ್ಯತೆ ಇಲ್ಲ ಅಂದ್ರೆ, ಅನ್ಯೋನ್ಯತೆ ಇಲ್ಲ ಅಂದ್ರೆ, ಪ್ರಭು ಯೇಸುವಿಗಾಗಿ ನನ್ನ ಸಮಯವನ್ನು ಕೊಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಏನಾದ್ರು ಪ್ರಯೋಜನ ಉಂಟಾ? ನಿತ್ಯ ಜೀವನ ಕೊಡುವಂತಹ ದೇವರ ವಾಕ್ಯ. ಬರೀ ಅದ್ಭುತಗಳ ಹಿಂದೆ ಹೋಗ್ತೇವೆ. ಯಾರಾದ್ರೂ ಅಲ್ಲಿ ಅಂದ್ರೆ ಬಿದ್ದೋದ್ರೆ ಅಲ್ಲಿ ಹೋಗ್ತೇವೆ, ನಾನು ಬಿದ್ದೋಗ್ಬೇಕು ಅಂತ. ಯಾರಾದ್ರೂ ಕೈ ತೋರಿಸಿ ಬಿದ್ದೋದ್ರೆ ಅಲ್ಲಿ ಹೋಗ್ತೇವೆ, ನಾನು ಬಿದ್ದೋಗ್ಬೇಕು ಅಂತೇಳಿ. ನನ್ನನ್ನು ಪವಿತ್ರಾತ್ಮ ಮುಟ್ಟಿದ್ರೆ ಅಂತ ಹೇಳ್ತೇವೆ. ಎಂತ ದಡ್ಡತನ ಅಲ್ಲ. ಕೆಳಗೆ ಬಿದ್ದಲ್ಲ, ಏನು ಪ್ರಯೋಜನ ಇಲ್ಲ. ಕೆಳಗೆ ಬಿದ್ದರೆ ಪರಿವರ್ತನೆ ಹೊಂದ್ತೀವ? ಹೇಳಿ, ಕೆಳಗೆ ಬಿದ್ದರೆ ಏನ್ ಸಂತ ಪೌಲ್ರ? ಎಷ್ಟು ಸಾರಿ ನೀವು ಕೆಳಗೆ ಬಿದ್ದಿರಬಹುದು, ಅಥವಾ ಎಷ್ಟು ಜನ ಈ ಅಭಿಷೇಕ ಧ್ಯಾನಗಳಂತೂ ಹೋಗಿ ಪ್ರಾರ್ಥನೆ ಮಾಡುವಾಗ ಕೆಳಗೆ ಬಿದ್ದಿರಬಹುದು. ಕೆಳಗೆ ಬಿದ್ದೇನಾದ್ರು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡಿದ್ದೀರಾ? ಹೊರಗೆ ಹೋಗಿ ಏನಾದ್ರೂ ನಮ್ಮ ಜೀವನ ನಾವು ಬದಲಾವಣೆ ಕಂಡುಕೊಂಡಿದ್ದೇವ? ಐಕ್ಯತೆಯಿಂದಿದ್ದೀವ, ಅನ್ಯೋನ್ಯತೆಯಿಂದಿದ್ದೀವ, ಒಂದು ಪ್ರೀತಿ ಕ್ಷಮೆಯಿಂದಿದ್ದೀವ? ಕೆಳಗೆ ಬೀಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಒಂದು ಸಿಂಪ್ಟಮ್ಸ್ ಅಷ್ಟೇ, ಸಿಂಪ್ಟಮ್ಸ್. ನನಗೂ ಇತ್ತು ಈ ವರದಾನ. ನಾನು ದೇವರಲ್ಲಿ ಹೇಳಿದೆ, ಯಾವುದೋ ಒಂದು ಸಮಸ್ಯೆಗಳು, ಹೋರಾಟಗಳು ಬರಬೇಕಾದ್ರೆ ನಾನು ಹೇಳಿದೆ, ಸ್ವಾಮಿ ಇದು ನನಗೆ ಬೇಡ ಸ್ವಾಮಿ. ಯಾಕೆಂದ್ರೆ ಜನ ಇದಕ್ಕಾಗಿ ಬರ್ತಾರೆ ಸ್ವಾಮಿ. ಅದನ್ನು ಸಹ ಒಂದು ಪರಿಹಾಸ್ಯವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಇಲ್ಲಾಂದ್ರೆ ನಾನು ಊದುವಾಗ ಕೆಳಗೆ ಬಿದ್ದು ಹೋಗ್ತಾ ಇದ್ರು. ನಾನು ಉಸಿರುವುದುವಾಗ ಟಚ್ ಜೀಸಸ್ ಅಂದ್ರೆ ಸಾಕು, ರಪಕ್ಕನೆ ಕೆಳಗೆ ಬಿದ್ದು ಹೋಗ್ತಾ ಇದ್ರು. ಕೈ ಬೀಸುವಾಗ, ಕೈ ಎತ್ತುವುದಕ್ಕೆ ಮುಂಚಿತವಾಗಿ ಕೆಳಗೆ ಬೀಳ್ತಾ ಇದ್ರು. ಒಂದು ಹಕ್ಕು ಮಾಡಬೇಕಾದ್ರೆ ಹಾಗೆ ಶವವಾಗಿ ಹೋಗ್ತಾ ಇದ್ರು. ಹೇಳಲಿಕ್ಕೆ ಶುರು ಮಾಡಿದ್ರು. ಕೆಲವು ಸಾರಿ ಅಭಿಷೇಕ್ತರು ಕೆಲವರು ಹೇಳಿಕೆ ಶುರು ಮಾಡಿದ್ರು, ಇದು ದೇವರ ಆತ್ಮದಿಂದ ನಡೀತದ, ಸೈತಾನ ಆತ್ಮದಿಂದ ನಡೀತದ ಎಂಬುದಾಗಿ, ಎರಡರಿಂದಲೂ ನಡೀತದೆ ಎಂಬುದಾಗಿ ಹೇಳಿಬಿಟ್ರು. ಏನ್ ಮಾಡುದು? ಕೆಳಗೆ ಬೀಳುವಂಥದ್ದಲ್ಲ ದೇವರನ್ನ ಕಂಡುಕೊಳ್ಳುವಂಥದ್ದು, ನಾನು ಪರಿವರ್ತನೆ ಹೊಂದುವಂಥದ್ದು ದೇವರನ್ನ ಕಂಡುಕೊಳ್ಳುವಂಥದ್ದು. ರಬರವ ಸರಿಗಮ ಪದನಿಸ ಹೇಳಿ ಭಾಷಾವರ ಹೇಳೋದ್ರಲ್ಲಿ ನಾನು ದೇವರನ್ನ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ.
ಬರೀ ಭಾಷಾವರ ನನಗೆ ನನ್ನ ಸಭೆಯಲ್ಲಿ ಬಂದ್ರೆ ಅಥವಾ ನನ್ನ ಜೊತೆ ಬಂದ್ರೆ ಭಾಷಾವರ ಈ ಭಾಷಾವರ ಆಡುವಂತ ಯಾರು ಪಾಪ ಜೀವನದವರೆಗೆ ಬಂದಿದ್ದಾರೆ, ಯಾರು ಪರಿಶುದ್ಧ ಜೀವನವನ್ನು ಮಾಡ್ತಾ ಇದ್ದಾರೆ, ಅಥವಾ ಎಷ್ಟು ಜನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದಾರೆ, ಎಷ್ಟು ಜನ ಐಕ್ಯತೆಯಲ್ಲಿ ಜೀವಿಸ್ತಾ ಇದ್ದಾರೆ, ಅವ್ರ ಜೀವನ ನಿಜವಾಗಿ ಎಷ್ಟು ಜನರ ಜೀವನ ಪರಿಶುದ್ಧವಾಗಿದೆ, ಎಷ್ಟು ಜನರ ಜೀವನ ಪರಿಶುದ್ಧವಾಗಿದೆ. ಭಾಷಾವರಗಳಿದೆ, ನಾವು ನೋಡ್ತೇವೆ. 2 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ. ಆದ್ರೆ ಅಲ್ಲಿ ಹೇಳ್ತದೆ ವಾಕ್ಯ ಭಾಷಾವರವನ್ನು ಕುರಿತು, ಅದರಿಂದ ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ಇಂದಿಗೂ ಸಹ ಈ ಭಾಷಾವರದಿಂದ ಈ ಲೋಕಕ್ಕೆ ಯಾವ ಪ್ರಯೋಜನವಿಲ್ಲ. ಏನು ಪ್ರಯೋಜನ? ಭಾಷಾವರವನ್ನ ಕುರಿತು ನಾನು ಭಾಷಾವರ ನನಗೂ ಇದೆ, ನಾನು ಭಾಷಾವರನ್ನು ಸ್ತುತಿಸ್ತೇನೆ, ನಿಮಗೂ ಭಾಷಾವರ ಇದೆ. ಹಲವಾರು ಜನರು ಭಾಷಾವರದಲ್ಲಿ ಸ್ತುತಿಸ್ತೀರಿ, ಏನೋ ನಿಮ್ಮ ಬಾಯಿಗೆ ನಿಮ್ಮ ಮನಸ್ಸಿಗೆ ಬಂದನ್ನ ಸ್ತುತಿಸ್ತೀರಿ, ಇನ್ನೊಬ್ಬರು ಹೇಳುವಂತ ಪದವನ್ನು ನೀವು ಉಚ್ಚರಿಸ್ತೀರಿ. ಆದರೆ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಪರಿವರ್ತನೆ ಇದೆಯಾ? ಪರಿವರ್ತನೆ ಇದ್ರೆ ಭಾಷಾವರ ಇಷ್ಟ. ಓಕೆ, ಸೈತಾನಿಗೆ ಗೊತ್ತಾಗ್ತದೆ. ಮೊದಲು ನನ್ನೊಳಗೆ ಇರುವಂತ ಸೈತಾನಿಗೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. 5 ಸೆಷನ್ ಇದೆ, ಅದು ಸಮಯ ಬರುವಾಗ ನಾನು ನೋಡುವ, ಆಯ್ತಾ? ಸಮಯ ಮೀರಿ ಹೋಯ್ತು. ಆದ್ರೆ ನಾನು 2 ಕಾರ್ಯವನ್ನ ಸ್ಥಗಿತಗೊಳಿಸ್ತೇನೆ. ಸೊ ಈ ಒಂದು ಕಾರ್ಯನ ಇಟ್ಕೊಳ್ಳಿ. ಸೊ ದೈವಿಕ ಜೀವದೊಂದಿಗೆ ಅನ್ಯೂನ್ಯತೆ ಮತ್ತು ದೈವ ಪ್ರಜ್ಞೆಯ ಐಕ್ಯತೆ ಸಕ್ರಿಯಗೊಳಿಸುತ್ತದೆ. ಇದು ನಮಗೆ ಬೇಕಾಗಿರೋದು ಪ್ರಿಯರೇ. ನಾವು ದೇವರ ಮಕ್ಕಳು, ಪ್ರಭು ಯೇಸುವಿನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಪೂಜ್ಯ ಪರಮಪ್ರಸಾದದ ಮೌಲ್ಯ, ಪೂಜ್ಯ ಪರಮಪ್ರಸಾದದ ಶಕ್ತಿ, ಪೂಜ್ಯ ಪರಮಪ್ರಸಾದದ ಗೂಢಾರ್ಥ, ಪೂಜ್ಯ ಪರಮಪ್ರಸಾದದ ಸತ್ಯ ಏನೆಂಬುದನ್ನು ನಾವು ಪ್ರತಿಯೊಬ್ಬರು ಕಂಡುಕೊಳ್ಬೇಕು. ಸೊ ನಾವೆಲ್ಲರೂ ಕಂಡುಕೊಂಡು ಪರರಿಗೆ ನಾವು ತಿಳಿಸಬೇಕು. ಸೊ ದಯವಿಟ್ಟು ನಿಮ್ಮ ಕುಟುಂಬ, ಫ್ಯಾಮಿಲಿ, ಫ್ರೆಂಡ್ಸ್ ಯಾರಿದ್ರು ಈ ಲೈವ್ಗೆ ದಯವಿಟ್ಟು ಅವ್ರನ್ನ ಕರೀರಿ. ಹಾಗೂ ನಿಮಗೆ ಲೈವ್ ಮುಗಿದಾಗ ನಾನು ಲಿಂಕ್ನ ಕಳಿಸ್ತಾ ಇದ್ದೇನೆ. ನಿಮಗೆ ಲಿಂಕ್ನ ಯೂಟ್ಯೂಬ್ ಲಿಂಕ್ನ ಕಳಿಸ್ತೇವೆ. ಪ್ರತಿ ಇದು ಯೂಟ್ಯೂಬಲ್ಲಿ ಲಿಂಕ್ ಆಗ್ತದೆ, ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ, ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್. ಸೊ ಆ ಲಿಂಕ್ ನಿಮಗೆ ಕಳಿಸಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರಿಯರೇ. ನಿಮ್ಮ ಒಬ್ಬರ ಕಡೆಯಿಂದ ಒಂದು 100 ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಿ, ಒಬ್ಬರು ಒಂದು 100 ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕೆಂದ್ರೆ ಅದರ ಮುಖಾಂತರವಾಗಿ ಇನ್ನೂ ಅತಿಯಾದ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕಾಗಿದೆ. ಈ ಸ್ವರ್ಗೀಯ ಯಾತ್ರೆಯ ಧ್ಯಾನ ಹಣಕ್ಕಾಗಿಯೋ ಅಥವಾ ಅಂತಸ್ತಕ್ಕಾಗಿಯೋ ದೊಡ್ಡ ಬಂಗಳೆಗಾಗಿಯೋ ಯಾವುದಕ್ಕೂ ಇಲ್ಲ. ನಿಮ್ಮ ನನ್ನ ಎಲ್ಲರ ಆತ್ಮಗಳು ದೇವರನ್ನ ಕಾಣುವುದಕ್ಕಾಗಿ, ಪ್ರಭು ಯೇಸುವಿನ 2ನೆಯ ಬರುವಿಕೆಯ ಸಿದ್ಧತೆಗಾಗಿ, ಯಾವ ಎಕ್ಸೆಪ್ಟೇಷನ್ಸ್ ಇಲ್ಲ. ಅದರಿಂದ ದಯವಿಟ್ಟು ಯೂಟ್ಯೂಬ್ಗೆ ಹೋಗಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ದಯವಿಟ್ಟು ಆ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಅಂತಿದೆ, ಅಲ್ಲಿ ಟಚ್ ಮಾಡ್ಲಿಕ್ಕೆ ಹೇಳಿ. ಬರೀ ಬೆರಳಲ್ವಾ, ಬೇರೆ ಏನು ಇಲ್ವಲ್ಲ, ನಿಮ್ಮನ್ನು ದುಡ್ಡು ಕೊಡಿ ಅಂತ ನಾನು ಕೇಳ್ತಾ ಇಲ್ವಲ್ಲ, ಕೇಳೋದೇ ಇಲ್ಲ. ನಿಮ್ಮ ಬೆರಳನ್ನಲ್ಲಿ ಟಚ್ ಮಾಡಿ. ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ನೀವು ಒಂದು ಮೆಸೇಜ್ ಹಾಕಿ, ಪ್ಲೀಸ್ ಸಬ್ಸ್ಕ್ರೈಬ್ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಎಂಬುದಾಗಿ ದಯವಿಟ್ಟು. ಯಾಕೆ ನಿಮ್ಮ ಮಾತಿಗೆ ನಿಮ್ಮ ಸ್ನೇಹಿತರುಗಳು ಖಂಡಿತವಾಗಿಯೂ ಬೆಲೆ ಕೊಡ್ತಾರೆ, ನಿಮ್ಮನ್ನು ಪ್ರೀತಿಸುವಂತವರು. ಸೊ ದಯವಿಟ್ಟು ನಿಮ್ಮ ಒಬ್ಬರ ವ್ಯಕ್ತಿ ಮುಖಾಂತರ ಒಂದು 100 ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಲಿಕ್ಕೆ ಪ್ರಯತ್ನಿಸಿ. ಸೊ ಈ ಸ್ವರ್ಗೀಯ ಯಾತ್ರೆ ಧ್ಯಾನಕ್ಕಾಗಿ ಪ್ರಾರ್ಥಿಸಿ. ನಿಮ್ಮ ಮುಂದೆ ಈ ದೇವರ ಸಾಮ್ರಾಜ್ಯವನ್ನು ಸಾರಲು ದೇವರು ನನಗೆ ಜ್ಞಾನವನ್ನು ಕೊಡುವುದಕ್ಕಾಗಿ ಪ್ರಾರ್ಥಿಸಿ. ನಾನು ಏನು ಅರಿಯದವನು, ತಿಳುವಳಿಕೆ ಇಲ್ಲದವನು, ಒಂದು ವಿದ್ಯಾಭ್ಯಾಸ ಇಲ್ಲದವನು, SSLC ಫೇಲ್ ಆದವನು, ಸೊ ಒಂದು ಯಾವುದೇ ಎಜುಕೇಶನಲ್ಲಿ ಮುಂದುವರೆದವನ್ನೆಲ್ಲ, ಯಾವುದೇ ಒಂದು ಭಾಷಾ ಪಂಡಿತನೂ ಸಹ ಇಲ್ಲ. ಸೊ ನಿಮ್ಮಷ್ಟು ವಿಶ್ವಾಸಿಯೂ ಸಹ ನಾನಲ್ಲ. ಅದರಿಂದ ವಿಶ್ವಾಸಿಗಳಾಗಿರುವ ನೀವು ಮೊಣಕಾಲುರುವಾಗ ಈ ನನ್ನ ವಿಶ್ವಾಸ ಬಲವನ್ನುವಂತೆ ನನಗಾಗಿ ಪ್ರಾರ್ಥಿಸಿ. ನನ್ನ ವಿಶ್ವಾಸದಲ್ಲಿ ನಾನು ದೃಢವನ್ನುವಂತೆ ನನಗಾಗಿ ಪ್ರಾರ್ಥಿಸಿ. ನಾನು ಪ್ರಭು ಯೇಸುವನ್ನ ಕಂಡುಕೊಂಡು ಈ ಲೋಕದ ಕಟ್ಟ ಕಡೆಯವರೆಗೂ ಪ್ರಭು ಯೇಸುವನ್ನ ಸಾರುವಂತೆ ನನಗಾಗಿ ಪ್ರಾರ್ಥಿಸಿ. ನಾನು ಒಬ್ಬ ಸಾಧಾರಣ ಮನುಷ್ಯ, ನಿಮ್ಮಾಗಿ ನಿಮ್ಮ ಸಹೋದರನಾಗಿದ್ದೇನೆ, ನಿಮ್ಮ ಮಿತ್ರನಾಗಿದ್ದೇನೆ. ಸೊ ನನ್ನಲ್ಲಿಯೂ ಬಲಹೀನತೆಗಳು, ನನ್ನಲ್ಲಿಯೂ ಹೋರಾಟಗಳಿದೆ. ನಾನು ಸಹ ಕ್ರಿಸ್ತನವನಾಗಬೇಕೆಂದೇ ನಾನು ಪ್ರಯತ್ನಿಸ್ತಾ ಇದ್ದೇನೆ. ನಾನು ಪರಿಶುದ್ಧನು ಎಂಬುದಾಗಿ ನಾನು ಹೇಳಿಕೊಳ್ಳಿಕ್ಕೆ ಅರ್ಹನಲ್ಲ, ನನ್ನಲ್ಲಿ ಪಾಪ ಇಲ್ಲ ಎಂದು ಹೇಳಿಕೊಳ್ಳಿಕ್ಕೆ ನಾನು ಅರ್ಹನಲ್ಲ. ಸೊ ಐ ವಾಂಟ್ ಯುವರ್ ಪ್ರೇಯರ್ ಹೆಲ್ಪ್. ನನಗಾಗಿ ಪ್ರಾರ್ಥಿಸಿ. ನೀವು ಮೊಣಕಾಲುರುವಾಗ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಹಾಗೂ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ದಯವಿಟ್ಟು ಈ ಒಂದು ವ್ಯಕ್ತಿಯನ್ನ, ನಿಮ್ಮ ಮುಂದೆ ಕಪ್ಪಗಿರುವಂತಹ ಈ ವ್ಯಕ್ತಿಯನ್ನ, ಬೇಡವೆಂದು ಬಿಸಾಡಲ್ಪಟ್ಟಿರುವಂತಹ ಈ ವ್ಯಕ್ತಿಯನ್ನ, ಪ್ರಭು ಯೇಸು ಕರೆ ಕೊಟ್ಟಿರುವಂತಹ ಈ ವ್ಯಕ್ತಿಯನ್ನ ಸ್ಮರಿಸಿ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 099024232
ರಾತ್ರಿ 9 ಗಂಟೆಗೆ ನೇರ ಶಿಲುಬೆಯ ಆರಾಧನೆ. ಅರ್ಧದ 30 ನಿಮಿಷಗಳು ಮಾತ್ರ. ಎಲ್ಲರೂ ಒಂದಾಗೋಣ. ದೇವರು ಈ ದಿನದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ದಯವಿಟ್ಟು ನಿಮಗೇನಾದ್ರೂ ಈ 1 ಗಂಟೆ ಇದೆ ನನ್ನ ಮುಂದೆ ಈಗ 6 ಗಂಟೆಯಿಂದ 7 ಗಂಟೆ ತನಕ ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದನ್ನು ನೀವು ಕರೆ ಮಾಡಿ ತಿಳಿಸೋದೇ ಆದರೆ ಖಂಡಿತವಾಗಿ ಅವರ ಹೆಸರನ್ನು ಹೇಳಿ ನಾನು ಪ್ರಾರ್ಥಿಸ್ತೇನೆ. ಅಥವಾ ಮೆಸೇಜ್ ಆದ್ರೆ ಹಾಕಬಹುದು ನೀವು ವಾಟ್ಸಪ್ ಅಲ್ಲಿ, ಅಥವಾ ಫೋನ್ ಮಾಡಿ ಆದ್ರೆ ಹೇಳ್ಬೋದು. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬೋದು, ಅಥವಾ ಮೆಸೇಜ್ ಅಲ್ಲಿ ಫೋನ್ ಮೆಸೇಜ್ ಅಲ್ಲಿ ಸಹ ನೀವು ಹಾಕಬಹುದು. ಇಂಟೆನ್ಷನ್ ಯಾರಿಗಾಗಿ ಅಂತ ಹೆಸರು ಹೇಳಿದ್ರೆ ಅವರ ಹೆಸರು ಹೇಳಿದ್ರೆ ಹೇಳಿ ನಾವು ಈ ಆರಾಧನೆಯಲ್ಲಿ, ರಾತ್ರಿ ಆರಾಧನೆಯಲ್ಲಿ ಪ್ರಾರ್ಥಿಸ್ತೇವೆ. ಪ್ರತಿದಿನ 9 ಗಂಟೆಗೆ ಸರಿಯಾಗಿ ಆರಾಧನೆ 30 ನಿಮಿಷಗಳ ಕಾಲ ಮಾತ್ರ. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ನಿಮ್ಮ ಪ್ರೀತಿಯ ಸಹೋದರ. May God bless you.